ಮಾರುತಿ ಮರೆತಾಗೆ ಸಾಧನವಿಲ್ಲ, ಹರಿಯ ಬಿಟ್ಟರೆ ಇಲ್ಲ. ಮಾರುತಿ ಮರೆತಾಗೆ ಸಾಧನವಿಲ್ಲ, ಮಾರುತಿ ಮರೆತಾಗೆ ಸಾಧನವಿಲ್ಲ. ಹರಿ ಒಲಿದವನೇ ಹನುಮ ಒಲಿಯದಿರೆ ಹರಿ ಒಲಿಯಲಿಲ್ಲ. ಹರಿ ಒಲಿದವನಿಗೆ ಹನುಮ ಹರಿ ಒಲಿಯದಿರೆ ಹರಿ ಒಲಿಯಲಿಲ್ಲ. ಹರಿ ಸಂಕಲ್ಪವೆಲ್ಲ ಹನುಮ ಬಲ್ಲ, ಹನುಮ ಬಿಟ್ಟುದನು ಹರಿದಾನಲ್ಲ. ಹರಿ ಸಂಕಲ್ಪವೆಲ್ಲ ಹನುಮ ಬಲ್ಲ, ಹನುಮ ಬಿಟ್ಟುದನು ಹರಿದಾನಲ್ಲ. ಹರಿಯ ಬಿಟ್ಟರೆ ಗತಿಯಿಲ್ಲ. ಮಾರುತಿ ಮರೆತಾಗೆ ಸಾಧನವಿಲ್ಲ, ಮಾರುತಿ ಮರೆತಾಗೆ ಸಾಧನವಿಲ್ಲ. ಮೂಢಮತಾರದಿ ಬಂದು ಮುಕ್ತಿದಾರಿಗಳೆಲ್ಲ ತೋರಿದರೆಂದು, ಮೂಢಮತಾರದಿ ಬಂದು ಮುಕ್ತಿದಾರಿಗಳೆಲ್ಲ ತೋರಿದರೆಂದು, ಸಾರಿ ಜನರಿಗೆ ಅಂದು ಮುಕ್ತಿ ಸೇರೋ ಮಾರ್ಗವ ತೋರಿದರೆಂದು, ಸಾರಿ ಜನರಿಗೆ ಅಂದು ಮುಕ್ತಿ ಸೇರೋ ಮಾರ್ಗವ ತೋರಿದರೆಂದು. ಹರಿಯ ಬಿಟ್ಟರೆ ಗತಿಯಿಲ್ಲ. ಮಾರುತಿ ಮರೆತಾಗೆ ಸಾಧನವಿಲ್ಲ, ಮಾರುತಿ ಸಾಧನವಿಲ್ಲ. ಶತಕಲ್ಪಗಳಲ್ಲಿ ಸತತ ಗೀತ ಹಂಸ ಮಂತ್ರಗಳೆಲ್ಲ ಜಪಿಸುವ ಖ್ಯಾತ. ಶತಕಲ್ಪಗಳೆಲ್ಲ ಸತತ ಗೀತ ಹಂಸ ಮಂತ್ರಗಳೆಲ್ಲ ಜಪಿಸುವ ಖ್ಯಾತ. ಸತ್ವೇಶರು ಪುರ ನೀತ ಗುರು ಪುರಂದರ ವಿಠಲನ ನಿಜದೂತ. ಸತ್ವೇಶರಿಗರು ಪುರ ನೀತ ಗುರು ಪುರಂದರ ವಿಠಲನ ನಿಜದೂತ. ಹರಿಯ ಬಿಟ್ಟರೆ ಗತಿಯಿಲ್ಲ. ಮಾರುತಿ ಮರೆತಾಗೆ ಸಾಧನವಿಲ್ಲ, ಹರಿಯ ಬಿಟ್ಟರೆ ಗತಿಯಿಲ್ಲ. ಮಾರುತಿ ಮರೆತಾಗೆ ಸಾಧನವಿಲ್ಲ, ಮಾರುತಿ ಮರೆತಾಗೆ ಸಾಧನವಿಲ್ಲ. ಮಾರುತಿ ಮರೆತಾಗೆ ಸಾಧನವಿಲ್ಲ. ನಿನಗುವಾಣೆ ಎನಗುವಾಣೆ ರಂಗ, ನಿನಗುವಾಣೆ ಎನಗೋ ನಿನಗೂ ಇಬ್ಬರಿಗೂ ಭಕ್ತರಾಣೆ. ನನಗೋ ನಿನಗೂ ಇಬ್ಬರಿಗೂ ಭಕ್ತರಾಣೆ. ಎನಗುವಾಣೆ ರಂಗ
ರಂಗ ನಿನಗೂ ಆಣೆ ಎನಗೂ ಆಣೆ ರಂಗ ನಿನಗೂ ಆಣೆ ನಿನ್ನ ಬಿಟ್ಟು ಅನ್ಯರ ಬಯಸಿದ ನನಗೆ ಆಣೆ ರಂಗ ನಿನ್ನ ಬಿಟ್ಟು ಅನ್ಯರ ಬಯಸಿದ ನನಗೆ ಆಣೆ ರಂಗ ಎನ್ನ ಕೈ ಬಿಟ್ಟು ಹೋದರೆ ನನಗೆ ಆಣೆ ಎನ್ನ ನೀ ಕೈ ಬಿಟ್ಟು ಹೋದರೆ ನಿನಗೆ ಆಣೆ ಹರಿ ಕೃಷ್ಣ ಹರೆ ಕೃಷ್ಣ ಹರೆ ಕೃಷ್ಣ ಹರೆ 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 ಕೃಷ್ಣ ಹರೆ ಕೃಷ್ಣ ಹರೆ ಕೃಷ್ಣ ಹರೆ 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 ಕೃಷ್ಣ ಕೃಷ್ಣ ಹರೆ ಕೃಷ್ಣ ಕೃಷ್ಣ ಹರೆ ಕೃಷ್ಣ ಹರೆ ಹರೆ ಎನಗೂ ಆಣೆ ರಂಗ ನಿನಗೂ ಆಣೆ ಎನಗೂ ಆಣೆ ರಂಗ ನಿನಗೂ ಆಣೆ ವಂಚಕನಾದರೆ ನನಗೆ ಆಣೆ ರಂಗ ತನು ಮನ ಜಲದಲ್ಲಿ ವಂಚಕನಾದ ನನಗೆ ಆಣೆ ರಂಗ ಲೌಕಿಕವಂತರಿಗೆ ನನಗೆ ಆಣೆ ಮರದೂರಿಂದಲೇ ನಿಲ್ದಾಗಿದ್ದರೆ ನಿನಗೆ ಆಣೆ ಹರೆ ಕೃಷ್ಣ ಹರೆ ಕೃಷ್ಣ ಹರೆ ಕೃಷ್ಣ ಹರೆ 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 ಕೃಷ್ಣ ಹರೆ ಕೃಷ್ಣ ಹರೆ ಕೃಷ್ಣ ಹರೆ ಹರೆ ಎನಗೂ ಆಣೆ ರಂಗ ನಿನಗೂ ಆಣೆ ಎನಗೂ ಆಣೆ ರಂಗ ನಿನಗೂ ಆಣೆ ಮಾಡದಿದ್ದರೆ ನನಗೆ ಆಣೆ ರಂಗ ಸಿದ್ಧರ ಸಂಗಮ ಮಾಡದಿದ್ದರೆ ನನಗೆ ಆಣೆ ರಂಗ ದುಷ್ಟರ ಸಂಗಮ ಬಿಡಿಸದಿದ್ದರೆ ನಿನಗೆ ಆಣೆ ದುಷ್ಟರ ಸಂಗಮ ಬಿಡಿಸದಿದ್ದರೆ ನಿನಗೆ ಆಣೆ ಹರೆ ಕೃಷ್ಣ ಹರೆ ಕೃಷ್ಣ ಹರೆ ಕೃಷ್ಣ ಹರೆ 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 ಕೃಷ್ಣ ಹರೆ ಕೃಷ್ಣ ಹರೆ ಕೃಷ್ಣ ಹರೆ 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 ಕೃಷ್ಣ ಕೃಷ್ಣ ಹರೆ ಕೃಷ್ಣ ಕೃಷ್ಣ ಹರೆ ಕೃಷ್ಣ ಹರೆ ಹರೆ ಎನಗೂ ಆಣೆ ರಂಗ ನಿನಗೂ ಆಣೆ ಎನಗೂ ಆಣೆ ರಂಗ ನಿನಗೂ ಆಣೆ ಹರಿ ನಿನ್ನಾಶಯ ಮಾಡದಿದ್ದರೆ ನನಗೆ ಆಣೆ ರಂಗ ಹರಿ ನಿನ್ನಾಶಯ ಮಾಡದಿದ್ದರೆ ನನಗೆ ಆಣೆ ರಂಗ ಪುರಂದರ ವಿಠಲ ನುಡಿಯಾಗಿದ್ದರೆ ನಿನಗೆ ಆಣೆ ಪುರಂದರ ವಿಠಲ ನುಡಿಯಾಗಿದ್ದರೆ ನಿನಗೆ ಆಣೆ ಹರೆ ಕೃಷ್ಣ ಹರೆ ಕೃಷ್ಣ ಹರೆ ಕೃಷ್ಣ ಹರೆ 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 ಕೃಷ್ಣ ಹರೆ ಕೃಷ್ಣ ಹರೆ ಕೃಷ್ಣ ಹರೆ 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 ಕೃಷ್ಣ ಕೃಷ್ಣ ಹರೆ ಕೃಷ್ಣ ಕೃಷ್ಣ ಹರೆ ಕೃಷ್ಣ ಹರೆ ಹರೆ ಎನಗೂ ಆಣೆ ರಂಗ ನಿನಗೂ ಆಣೆ ಎನಗೂ ಆಣೆ ರಂಗ ನಿನಗೂ ಆಣೆ ಎನಗೂ ನಿನಗೂ ಇಬ್ಬರಿಗೂ ನಿನ್ನ ಭಕ್ತರಾಣೆ ಎನಗೂ ನಿನಗೂ ಇಬ್ಬರಿಗೂ ನಿನ್ನ ಭಕ್ತರಾಣೆ ಹರೆ ಕೃಷ್ಣ ಹರೆ ಕೃಷ್ಣ ಹರೆ ಕೃಷ್ಣ ಹರೆ 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 ಕೃಷ್ಣ ಹರೆ ಕೃಷ್ಣ ಹರೆ ಕೃಷ್ಣ ಹರೆ 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 ಕೃಷ್ಣ ಕೃಷ್ಣ ಹರೆ ಕೃಷ್ಣ ಕೃಷ್ಣ ಹರೆ ಕೃಷ್ಣ ಹರೆ ಹರೆ ಎನಗೂ ಆಣೆ ರಂಗ ನಿನಗೂ ಆಣೆ ಎನಗೂ ಆಣೆ ರಂಗ ನಿನಗೂ ಆಣೆ ನಿನಗೂ ಆಣೆ ನಿನಗೂ ಆಣೆ ರಾಮ ನಿನ್ನ ನಾಮ ಧೈರ್ಯ ನಿತ್ಯ ಧ್ಯಾನ ರಾಮ ನಿನ್ನ ನಾಮ ಧೈರ್ಯ ನಿತ್ಯ ಧ್ಯಾನ
ಸ್ವಾಮಿ ಬೇಗ ಬಂದು ಕಾಯೋ ಜಯ ಜಯ ರಾಮ ಸ್ವಾಮಿ ಬೇಗ ಬಂದು ಕಾಯೋ ಜಯ ಜಯ ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಶ್ರೀ ರಘುರಾಮ ಜಾನಕಿ ರಾಮ 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 ಶ್ರೀ ರಘುರಾಮ ಜಾನಕಿ ರಾಮ 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 ನನ್ನದಲ್ಲ ದೇಹ ಮನಸ್ಸು ನಿನ್ನದೆಲ್ಲವಯ್ಯ ನನ್ನದಲ್ಲ ದೇಹ ಮನಸ್ಸು ನಿನ್ನದೆಲ್ಲವಯ್ಯ ನನ್ನದೆಂಬುದೊಂದೇ ಒಂದು ನಿನ್ನ ನಾಮವಯ್ಯ ನನ್ನದೆಂಬುದೊಂದೇ ಒಂದು ನಿನ್ನ ನಾಮವಯ್ಯ ರಂಗ ರಂಗ ರಾಮ ಜಯ ಜಯ ರಾಮ ರಂಗ ರಂಗ ರಾಮ ಜಯ ಜಯ ರಾಮ ಸ್ವಾಮಿ ಬೇಗ ಬಂದು ಕಾಯೋ ಜಯ ಜಯ ರಾಮ ಸ್ವಾಮಿ ಬೇಗ ಬಂದು ಕಾಯೋ ಜಯ ಜಯ ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಶ್ರೀ ರಘುರಾಮ ಜಾನಕಿ ರಾಮ 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 ಶ್ರೀ ರಘುರಾಮ ಜಾನಕಿ ರಾಮ 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 ಕಷ್ಟ ನಷ್ಟಗಳನ್ನು ತಿಳಿಯೇ ಭಕ್ತಿನರಿಯೇ ನಾಮ ಕಷ್ಟ ನಷ್ಟಗಳನ್ನು ತಿಳಿಯೇ ಭಕ್ತಿನರಿಯೇ ನಾಮ ರಾಮ ರಾಮ ನಿನ್ನ ನಾಮ ನಿತ್ಯ ದೈವೇ ರಾಮ 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 ನಿನ್ನ ನಾಮ ನಿತ್ಯ ದೈವೇ ರಾಮ ನಿತ್ಯ ದೈವೇ ರಾಮ ಜಯ ಜಯ ರಾಮ ನಿತ್ಯ ದೈವೇ ರಾಮ ಜಯ ಜಯ ರಾಮ ಸ್ವಾಮಿ ಬೇಗ ಬಂದು ಕಾಯೋ ಜಯ ಜಯ ರಾಮ ಸ್ವಾಮಿ ಬೇಗ ಬಂದು ಕಾಯೋ ಜಯ ಜಯ ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಶ್ರೀ ರಘುರಾಮ ಜಾನಕಿ ರಾಮ 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 ಶ್ರೀ ರಘುರಾಮ ಜಾನಕಿ ರಾಮ 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 ಆತ್ಮೀಯ ಸೋದರಿಯರೇ, ನಮ್ಮ ಸಮತಾ ಬಳಗ ಪ್ರಾರಂಭದಿಂದಲೂ ಪ್ರಾರಂಭಿಸಿ ಬೇರೆ ಹೆಚ್ಚಿನ ಚಟುವಟಿಕೆಗಳನ್ನು ಮಾಡ್ತಾ ಬಂದು ಇಂದು ಬಹಳಷ್ಟು ಸಮತಾದಲ್ಲಿ ಹೆಸರು ಪಡೆದಿದೆ. ವೃಕ್ಷ ಮೊದಲು ಬೀಜ ಮೊದಲು ಅಂತೇಳಿ ಹೇಳಿದರೆ ಯಾವುದು ನಮಗೆ ಇವತ್ತು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ವೃಕ್ಷ ಇಲ್ಲದೆ ಬೀಜ ಇಲ್ಲ, ಬೀಜ ಇಲ್ಲದೆ ವೃಕ್ಷ ಇಲ್ಲ. ಹಾಗಾಗಿ ಪ್ರಾರಂಭದ ದಿನಗಳಲ್ಲಿ ನಮ್ಮ ಹಿರಿಯ ಸೋದರಿಯರು ಈ ಸಮತಾ ಬಳಗವನ್ನು ಕಟ್ಟುವಂಥ ಸಂದರ್ಭದಲ್ಲಿ ಅವರ ಒಂದು ಪರಿಕಲ್ಪನೆಗಳೇ ಬೇರೆ ಇತ್ತು. ಆದರೆ ಪ್ರಪ್ರಥಮವಾಗಿ ನಾವು ಒಂದೆಡೆ ಹಿರಿಯ ಸೋದರಿಯರು ಸೇರಿದಾಗ ಭಜನೆಯನ್ನು ನಾಲ್ಕು ಹಾಡಿ ಆಮೇಲೆ ಮುಂದಿನ ಬೆಳವಣಿಗೆ ಬಗ್ಗೆ ಎಲ್ಲರೂ ಚರ್ಚಿಸುತ್ತಿದ್ದೆವು. ಚರ್ಚಿಸಿ ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಪ್ರಯತ್ನ ಪಟ್ಟಿದ್ದೆವು. ಮುಖ್ಯವಾಗಿ ಈ ಸಮತಾ ಬಳಗವು ಪ್ರಾರಂಭಿಸಿದ್ದು ಎಲ್ಲರಿಗೂ ತಿಳಿದಂಥ ವಿಷಯವೇ. ಕೆಲವರಿಗೆ ಗೊತ್ತಿಲ್ಲದಿದ್ದವರಿಗೆ ನಾನೀಗ ಹೇಳ್ತಾ ಇದ್ದೇನೆ. ದ್ರಾವಿಡ ಬ್ರಾಹ್ಮಣರ ಅಸೋಸಿಯೇಷನ್ ಅಂತ ಹೇಳುವಂಥ ಸಂಘಟನೆ ಪುರುಷರು ಮಹಿಳೆಯರು ಒಟ್ಟಿಗೆ ಇತ್ತು ಕೆಲಸ ಮಾಡ್ತಿದ್ದೆವು ನಾವು.
ಅಲ್ಲಿ ವಿಶೇಷ ಚಟುವಟಿಕೆಗಳು ಇಲ್ಲದಿರುವಾಗ ಮಹಿಳೆಯರಿಗೆ ಒಂದು ಆಲೋಚನೆ ಆಯಿತು, ಮನೇಲೇ ಕೂತು ನಾವು ಮಾಡೋದಕ್ಕೆ ಏನಾದರೂ ಹೊಸ ಚಟುವಟಿಕೆಗಳನ್ನು ಮಾಡಬೇಕು, ವಿಪ್ರ ಮಹಿಳೆಯರು ಮನೆಯಿಂದ ಹೊರಗೆ ಬರಬೇಕು. ಈ ರೀತಿಯ ಒಂದು ಪರಿಕಲ್ಪನೆಯನ್ನು ಇಟ್ಟುಕೊಂಡು ನಮ್ಮ ಹಿರಿಯರು ನಮಗೆ ಹಾಕಿಕೊಟ್ಟ ಮಾರ್ಗ ಇದು. ಈ ರೀತಿ ನಾವು ಹಲವು ಕಡೆಯಲ್ಲಿ ಭಜನೆಯನ್ನು ಮಾಡಿದ್ದೇವೆ. ಈಗಾಗಲೇ ಕೆಲವು ಕಾರ್ಯಕ್ರಮಗಳನ್ನು ನಮಗೆ ಕರೆಗಳು ಬರ್ತಾ ಇದ್ದೇವೆ. ನಮ್ಮ ಭಕ್ತಿಪೂರ್ವಕವಾಗಿ ನಮ್ಮ ಸಹೋದರಿಯರು ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಈ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ದೇವೆ. ಈ ಸಮತಾ ಭಜನಾ ಬಳಗ ಅಂತ ಹೇಳಿದರೆ ಅದು ಯಾರದ್ದೇ ಒಂದು ಇದರಲ್ಲಿ ಆದಂತ ಅಲ್ಲ, ಬೆಳವಣಿಗೆ ಬೆಳೀತಾ 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 ಇಂದು ಅಂದರೆ ಭಗವಂತ ಅದಕ್ಕೆ ಆಶೀರ್ವಾದ ಮಾಡಿದ್ದಾನೆ, ಮಾಡಿ ಅದು ಇನ್ನು ತುಂಬ ಮಟ್ಟದಲ್ಲಿ ಬೆಳೀತಾ ಇದೆ. ತುಂಬ ಸಂತೋಷ. ಹಿರಿಯರು ತುಂಬ ಮಂದಿ ಇದರಲ್ಲಿ ಕೈ ಜೋಡಿಸಿ ಪ್ರಾರಂಭಿಸಿದರು. ಮುಂದೆ ವಯಸ್ಸಾದಂತೆ ಅವರ ಅನಾರೋಗ್ಯ ನಿಮಿತ್ತವಾಗಿ ಜವಾಬ್ದಾರಿಯನ್ನು ಬೇರೆಯವರಿಗೆ ಹಂಚುತ್ತಾ ಬಂದರು. ಹಾಗೆ ಮತ್ತು ಅದೇ ರೀತಿಯದು ಈ ಭಜನಾ ಬಳಗ ಮುಂದುವರಿತಾ ಹೋಯಿತು. ಇಲ್ಲಿ ನಾವು ನಮ್ಮ ಪ್ರತಿಯೊಂದು ಸದಸ್ಯರನ್ನು ನಮ್ಮ ಕುಟುಂಬದ ಸದಸ್ಯರದ್ದಾಗೆ ನಾವು ಕಾಣ್ತೇವೆ. ಅವರಿಗೆ ಕಷ್ಟ ಬರಲಿ ಸುಖ ಬರಲಿ ಎಲ್ಲವನ್ನೂ ನಾವು ಹಂಚಿಕೊಳ್ತೇವೆ. ಇದು ಈ ಮನೋಭಾವ ನಮ್ಮಲ್ಲಿ ಮೊದಲಾಗಿ ಬರಬೇಕು. ಅಂದರೆ ಇದನ್ನು ಮೊದಲೇ ಕಟ್ಟಿದಂಥ ಸಹೋದರಿಯರು ಬಹಳ ಶ್ರೀಮಂತ ಕುಟುಂಬದಿಂದ ಬಂದವರು, ತುಂಬ ತಿಳುವಳಿಕೆ ಇದ್ದಂಥವರು. ಅವರದ್ದೊಂದು ಪರಿಕಲ್ಪನೆ ಹೇಗಿತ್ತು ಅಂತ ಹೇಳಿದರೆ, ಅವರಲ್ಲಿರುವಂಥ ಒಂದು ಸಾಮರ್ಥ್ಯಕ್ಕೆ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಣ ಇತ್ತು, ಶ್ರೀಮಂತರ ಇದರಲ್ಲಿ ಹೆಚ್ಚು ಮಹಿಳೆಯರು ಹೊರಗೆ ಬರ್ತಿರಲಿಲ್ಲ. ಆದರೂ ಇದನ್ನೆಲ್ಲ ಬದಿಗಿಟ್ಟು ಅವರು ಈ ವಿಪ್ರ ಮಹಿಳೆಯರನ್ನು ಒಂದುಗೂಡಿಸುವಲ್ಲಿ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ. ಕೆಲವರು ಇಂದು ನಮ್ಮೊಂದಿಗಿದ್ದಾರೆ, ಇನ್ನು ಕೆಲವರು ಇಲ್ಲ. ಆದರೂ ಅವರನ್ನು ಈ ಸಂದರ್ಭದಲ್ಲಿ ನಾವೆಲ್ಲರೂ ಸ್ಮರಿಸಿಕೊಳ್ಬೇಕಾದ್ದು ಅತ್ಯವಶ್ಯಕ. ಈ ಹಿರಿಯ ಸದಸ್ಯರಾಗಿ ತುಂಬ ಮಂದಿ ಇಂದು ನಮ್ಮೊಂದಿಗಿದ್ದಾರೆ. ಹೊಸದಾಗಿ ನೂತನವಾಗಿ ಸೇರಿದಂಥ ಹೊಸ ಸದಸ್ಯರು ನಮ್ಮೊಂದಿಗಿದ್ದಾರೆ. ಆದರೆ ನಾವು ಎಲ್ಲರೂ ಸಹ ಹೊಸಬರು ಹಳಬರು ಅಂತ ಹೇಳಿಲ್ವ, ಒಂದೇ ರೀತಿಯಲ್ಲಿ ನಾವು ನಮ್ಮ ಆಲೋಚನೆಯನ್ನು ಹಂಚಿಕೊಳ್ತಾ ಇದ್ದೇವೆ. ಅವರಿಗೆ ತಿಳಿದದನ್ನು ನಮಗೆ ಹೇಳಿಕೊಡ್ತಾರೆ, ನಮಗೆ ತಿಳಿದದನ್ನು ನಾವು ಹೇಳಿಕೊಡ್ತೇವೆ. ಇನ್ನು ನಮ್ಮ ಹಿರಿಯ ಸದಸ್ಯರಾಗಿ ನಾವು ವಿಪ್ರ ಮಹಿಳೆಯರು ಭಜನೆಯಲ್ಲಿ ತೊಡಗಿಸಿಕೊಂಡದ್ದು ಆ ಕಾಲದಲ್ಲಿ ಬಹಳ ಕಮ್ಮಿ ಇತ್ತು. ಆ ರೀತಿಯಿಂದ ಹಿರಿಯ ಸದಸ್ಯರು ಭಜನೆಯಲ್ಲಿ ಭಾಗವಹಿಸಿ ಮುಂದೆ ಬರಬೇಕು, ಅವರಲ್ಲಿದ್ದಂಥ ಪ್ರತಿಭೆಯನ್ನು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿದಲ್ಲಿ ಹಿರಿಯರು ಮಾಡಿದಂಥ ಒಂದು ಕಟ್ಟುಪಾಡುಗಳಿವೆ. ಯಾವುದಕ್ಕೂ ಮಿತಿಯಿಂದ ನಮಗೆ ಈಗಾಗಲೇ ನಾವು ಸ್ವತಂತ್ರವಾಗಿ ಪಡ್ಕೊಂಡಿದ್ದೇವೆ. ನಮ್ಮದೇ ಮಹಿಳಾ ಭಜನಾ ಬಳಗ, ಸಮತಾ ಮಹಿಳಾ ಬಳಗ ಅಂತೇಳಿ ಒಂದು ಪ್ರಾರಂಭ ಹಾಕಿದ್ದೇವೆ. ಅದು ರಿಜಿಸ್ಟರ್ ಆಗಿ ನೋಂದಣಿ ಆಗಿದೆ. ಅದಕ್ಕೆ ಆದಂಥ ಸ್ವತಂತ್ರವೂ ಇದೆ. ಅದಕ್ಕೆ ಹಿಂದೆ ಅವರು ಹಾಕಿಕೊಟ್ಟಂಥ ಮಾರ್ಗದರ್ಶನದಾಗಿ ಹೆಚ್ಚಿನವರು ಅದನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಹಿರಿಯರು ಕೆಲವರು ಇಲ್ಲ, ಆದರೂ ಅವರನ್ನು ಪ್ರತಿ ಸಾರಿ ನಾವು ಸ್ಮರಿಸಿಕೊಳ್ತೇವೆ. ಅವರು ಕೊಟ್ಟಂಥ ಆಶೀರ್ವಾದ ಇಂದು ನಮ್ಮನ್ನು ಕಾಯ್ತಾ ಇದೆ ಅಂತೇಳಿ ನಾವು ತಿಳ್ಕೊಂಡಿದ್ದೇವೆ. ಇಲ್ಲಿ ನಮ್ಮ ಹಿರಿಯ ವಿಪ್ರ ಮಹಿಳೆಯ ತಂಡಗಳನ್ನು ನಾವು ಒಂದು 10 ಮಂದಿ ಕರಿತಿದ್ದೆವು ಮೊದಲು. ಯಾಕಂದರೆ ಆಗ ವಿಶೇಷ ಚಟುವಟಿಕೆಗಳಿರಲಿಲ್ಲ. ಇತ್ತೀಚಿನ ದಿನಗಳಿಗೆ ಹೊಸ ಹೊಸ ಸದಸ್ಯರು ಅವರಿಗೆ ತಿಳಿದಂಥ ಚಟುವಟಿಕೆಗಳನ್ನು ಕಾರ್ಯರೂಪಕ್ಕೆ ತರ್ತಾ ಇದ್ದಾರೆ. ಅದರಿಂದಾಗಿ ಇದು ತುಂಬ ಬೆಳೀತಾ ಇದೆ. ಬೇರೆ ಬೇರೆ ವಿಪ್ರ ಮಹಿಳಾ ಭಜನಾ ತಂಡಗಳನ್ನು ನಾವು ಕರೆಸಿ ವೇದಿಕೆಗೆ ಕರ್ಕೊಂಡು ಬಂದು ಅವರ ಭಜನೆಯಲ್ಲಿ ಅವರಿಗೆ ಪ್ರೋತ್ಸಾಹ ಹಾಗೂ ಗೌರವವನ್ನು ನೀಡುವಂಥ ಒಂದು ಸಂಪ್ರದಾಯವನ್ನು ಇಟ್ಟುಕೊಂಡಿದ್ದೇವೆ. ನಮ್ಮ ಇದರಲ್ಲಿ ಸಾಕಷ್ಟು ಈ ಭಜನೆಗಾಗಿ ಸೇವೆ ಮಾಡಿದಂಥ ತುಂಬ ಮಂದಿ ಮಹಿಳೆಯರಿದ್ದಾರೆ. ನಮ್ಮ ಮನೆಯ ಸಂಸಾರದ ಎಲ್ಲ ವ್ಯವಸ್ಥೆಗಳನ್ನು ಒಂದು ಸೈಡಿಗೆ ಬದಿಗಿಟ್ಟು ಈ ಭಜನೆಯಲ್ಲಿ ಸಂಘಟನೆಯಲ್ಲಿ ತೊಡಗಿಸಿಕೊಂಡವರು ತುಂಬ ಮಂದಿ ಇದ್ದಾರೆ. ಅವರು ಈಗ ಬೇರೆ ಬೇರೆ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡರೂ ಕೂಡ ಅವರಿಗೆ ಹಿರಿ ತಾಯಿ ಮನೆ ಇದೆ. ನೀವೆಲ್ಲ ಒಪ್ಪಿಕೊಳ್ತೀರಿ ಅಂತ ತಿಳ್ಕೊಂಡಿದ್ದೇನೆ. ಯಾಕಂದರೆ ಇಲ್ಲಿಂದ ಹೋಗಿಯೇ ನಾವು ಬೇರೆ ಬೇರೆ ತಂಡಗಳನ್ನು ತುಂಬ ಮಂದಿ ಕಟ್ಟಿದ್ದು ಸಂತೋಷ. ಯಾಕಂದರೆ ನಮ್ಮ ಬ್ರಾಹ್ಮಣರು ಇಷ್ಟಾರು ಒಗ್ಗಟ್ಟಿದ್ದಾರಲ್ಲ, ಅದನ್ನೊಬ್ಬರನ್ನು ನೋಡಿ ನಾವು ಕಟ್ಟಬೇಕು ಅಂತ ಒಂದು ಮನೋಭಾವ ಅವರಲ್ಲಿ ಬೆಳೆಸಿಕೊಳ್ಳದೆ ಅದೊಂದು ಬಹಳ ಸಂತೋಷದ ವಿಷಯ. ಹಾಗೆ ಹಿರಿಯರ ಭಜನೆ ತಂಡದಲ್ಲಿ ವಿಪ್ರ ಮಹಿಳೆಯರು ಯಾರೆಲ್ಲ ಸೇವೆಗಳಿದ್ದಾರೆ ಅವರನ್ನು ಗೌರವಿಸುವ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಟುಕೊಂಡಿದ್ದೇವೆ. ಕಳೆದ ಬಾರಿ ನಿಮಗೆಲ್ಲ ತಿಳಿದ ಹಾಗೆ ನಮ್ಮ ಹಿರಿಯ ಕೈಯಲ್ಲಿ ಕೂತಿದ್ದಾರೆ ಭಾನುಮತ್ಯಕ್ಕ, ಅವರನ್ನು ನಾವು ಒಂದು ಗೌರವಿಸಿದ್ದೇವೆ. ಹಾಗೆ ಇಂದು
ನಮ್ಮಲ್ಲಿ ಹಿರಿಯರಾದಂಥ ಭಾರತಿ ಆಚಾರ್ಯ ಇದ್ದಾರೆ. ಅವರು ಏನು ಅಂತೇಳಿ ಹೇಳಿದರೆ ಅವ್ರಿಗೆ ಭಜನೆ ಒಂದು ಹೊರತು ಬೇರೆ ಯಾವುದೂ ಇಲ್ಲ. ಎಷ್ಟು ಸಹಿ ಹರಿದಿರಿದ್ರು ಕೈ ಹಿಡಿದುಕೊಂಡಾದರೂ ಮನೆಯಿಂದ ಬಂದು ಭಜನೆ ದಿವಸವನ್ನು ತಪ್ಪಿಸುವುದಿಲ್ಲ. ಆ ನಮನೆಯ ಒಂದು ಭಜನೆಯ ಮೇಲಿನ ಅವರ ಪ್ರೀತಿಯನ್ನು ನೋಡಿದರೆ ನಿಜವಾಗಲೇ ಒಂದು ಬಹಳ ಮನೆಯಲ್ಲಿಯೂ ಹಾಗೆ ಅವರ ಕುಟುಂಬ ತುಂಬ ಧಾರ್ಮಿಕ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಅದಲ್ಲದೆ ಇವರು ಭಜನೆಯಲ್ಲೂ ತುಂಬ ತೊಡಗಿಸಿಕೊಳ್ತಾ ಇದ್ದಾರೆ. ಅವರು ನಮ್ಮೊಂದಿಗೆಲ್ಲ ಬಹಳ ಆತ್ಮೀಯವಾಗಿ ನಮ್ಮನ್ನು ಪ್ರತಿ ಸಮಯದಲ್ಲೂ ನಮ್ಮನ್ನು ಮನೆಗೆ ಕರೆಸಿಕೊಂಡು ಅವರ ದೇವತಾ ಕಾರ್ಯಗಳಲ್ಲಿ ನಮ್ಮ ಭಜನೆಯನ್ನು ತೊಡಗಿಸಿಕೊಳ್ಳಿಕ್ಕೆ ಅವಕಾಶಗಳನ್ನು ಕೂಡ ಮಾಡಿಕೊಡ್ತಾರೆ. ಇಂದು ಅವರು ನಮ್ಮೊಂದಿಗೆ ನಾವು ಕರೆದಿದ್ದೇವೆ. ನಿಮ್ಮೆಲ್ಲರ ಇದರಿಂದ ನಾವು ಅವರನ್ನೊಂದು ಗೌರವಿಸಬೇಕು ಅಂತ ಹೇಳುವಂಥ ಒಂದು ಆಶೆಯನ್ನು ಇಟ್ಟುಕೊಂಡಿದ್ದೇವೆ. ದಯವಿಟ್ಟು ಅವರಿಗೆ ಆರೋಗ್ಯ, ಸೌಖ್ಯ, ಭಾಗ್ಯ ಎಲ್ಲ ಭಗವಂತ ಕರುಣಿಸಲಿ. ಭಜನೆ ಮಾಡಿದ್ರಿಂದ ಎಲ್ಲರೂ ಅವರ ಮಾನಸಿಕ ಸಮತೋಲನವನ್ನು ಕಾಪಾಡಿಕೊಳ್ತಾರೆ. ಭಜನೆ ಒಂದು ಆರೋಗ್ಯದಾಯಕ, ಆಹಾರಕ್ಕಿಂತ ಸಹ ಈ ರೀತಿ ಅವರು ನಡ್ಕೊಂಡಿದ್ದಾರೆ. ದಯವಿಟ್ಟು ಎಲ್ಲರೂ ಅವರಿಗೆ ಒಂದು ಸನ್ಮಾನದ ಕಾರ್ಯಕ್ರಮದಲ್ಲಿ ನಾವು ಮಹಿಳಾ ಭಜನಾ ಬಳಗ ಅದು ಮಾಡುವುದಂತೇಳಿ ನಿಶ್ಚಯಿಸಿದ್ದೇವೆ. ನಿಮ್ಮೆಲ್ಲರ ಸಹಕಾರವನ್ನು ಕೊಡ್ತಾ ಇದ್ದೇನೆ. मूषिकवाहन मोदकहस्ता चामरकर्ण विलम्बितसूत्रा वामनरूप महेशनपुत्रा विघ्नविनाशकपाद नमस्ते 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 नमः। ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ನಿನ್ನ ನಂಬಿಹ ಜನಕ್ಕೆ ಇಹುದಯ್ಯ ಎಲ್ಲ ಸುಖ ತಂದೆ ಕಾಯು ನಮ್ಮ ಕರಿಮುಖ ಶರಣು ಶರಣಯ್ಯ ಶರಣು ಬೆನಕ
ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಎಲ್ಲರೂ ಒಂದಾಗಿ ನಿನ್ನ ನಮಿಸಿ ನಲಿಯೋದು ನೋಡೋಕೆ ಚೆನ್ನ. ಗರಿಕೆ ತಂದರೆ ನೀನು ಕೊಡುವೆ ವರವನ್ನ, ಗತಿ ನೀನೆ ಗಣಪನೆ ಕೈ ಹಿಡಿಯೋ ಮುನ್ನ. ಶರಣು ಶರಣಯ್ಯ ಶರಣು ಬೆನಕ, ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಸೂರ್ಯನೆದುರಲಿ ಮಂಜು ಕರಗುವ ರೀತಿ, ನಿನ್ನ ನೆನೆಯಲು ಒಡನೆ ಓಡುವುದು ಭೀತಿ. ನೀಡಯ್ಯ ಕಷ್ಟಗಳ ಗೆಲ್ಲುವ ಶಕುತೆ, ತೋರಯ್ಯ ನಮ್ಮಲ್ಲಿ ನಿನ್ನಯ ಪ್ರೀತಿ. ಶರಣು ಶರಣಯ್ಯ ಶರಣು ಬೆನಕ, ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಜ್ವಲಿಸಿ ಕಾರ್ಯಕ್ರಮವನ್ನ ಉದ್ಘಾಟಿಸಲಿದ್ದಾರೆ ಭಜನಾ ಸಂಚಾಲಕಿ ಶ್ರೀಮತಿ ಸಾವಿತ್ರಿ ಮುಳಿಯ. ಎಲ್ಲ ಭಜನಾ ಮಂಡಳಿಗಳ ಮುಖ್ಯಸ್ಥರಾದ ಮಾಜಿ ಅಧ್ಯಕ್ಷೆ ಶ್ರೀಮತಿ ಸುಮಿತ್ರಾ ಆಚಾರ್, ಶ್ರೀಮತಿ ಸುಮಂಗಳಾ ಪ್ರಭಾಕರ್, ಶ್ರೀಮತಿ ಶಶಿಪ್ರಭಾ ಐತಾಳ್ ಹಾಗೂ ವೀಣಾ ಕೃಷ್ಣಮೂರ್ತಿ ಇವರುಗಳು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅಧ್ಯಕ್ಷೆಯವರು ಮುಖ್ಯ ಅತಿಥಿಗಳಾದ ಶ್ರೀಮತಿ ವಿಜಯಲಕ್ಷ್ಮಿ ಶಾನ್ಭೋಗ್ ಹಾಗೂ ಭಜನಾ ಮಂಡಳಿಗಳ ಮುಖ್ಯಸ್ಥರುಗಳು ಹಾಗೂ ಶ್ರೀಮತಿ ಸಾವಿತ್ರಿ ಮುಳಿಯ ಇವರುಗಳು ದೀಪ ಪ್ರಜ್ವಲನೆಯಲ್ಲಿ ಕೈಜೋಡಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ. ಶತ್ರು ಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೆ. ದೀಪಜ್ಯೋತಿ 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 ಬ್ರಹ್ಮ ದೀಪಜ್ಯೋತಿ ಜನಾರ್ದನ. ದೀಪೋ ಹರತು ಮೇ ಪಾಪಂ ಸಂಧ್ಯಾ ದೀಪ ನಮೋಸ್ತುತೆ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ. ಸ್ವಾಗತ ಮತ್ತು ಪ್ರಸ್ತಾವನೆ ಅಧ್ಯಕ್ಷೆ ಶ್ರೀಮತಿ ಕಾತ್ಯಾಯನಿ ಬಿಡೆ ಅವರಿಂದ. ರಾಜ್ಯೋತ್ಸವ ಮತ್ತು ಭಜನೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಾಜಿ ಅಧ್ಯಕ್ಷರೆಲ್ಲರಿಗೂ ಸ್ವಾಗತ. ಇಂದಿನ ವಿಶೇಷ ಅತಿಥಿ ವಿಜಯಲಕ್ಷ್ಮಿ ಶಾನ್ಭೋಗ್ ಅವರಿಗೂ, ಸಮತಾ ಭಜನಾ ಬಳಗದ ಸಂಚಾಲಕಿ ಸಾವಿತ್ರಿ ಎಂ ಭಟ್ ಅವರಿಗೂ ಹೃತ್ಪೂರ್ವಕ ಸ್ವಾಗತ. ವಿಶ್ವದ ಅತ್ಯಂತ ಪ್ರಾಚೀನ ಭಾಷೆಗಳಲ್ಲಿ ಕನ್ನಡವೂ ಒಂದು. ಕನ್ನಡ ಭಾಷೆ 2.5 ಸಹಸ್ರಮಾನದಷ್ಟು ಹಳೆಯದು. 1966ರಲ್ಲಿ ಮೈಸೂರು ರಾಜ್ಯ ಸ್ಥಾಪಿಸಿದರೆ ನವೆಂಬರ್ 1, 1973ರಲ್ಲಿ ಕರ್ನಾಟಕ ಎಂದು ನಾಮಕರಣ ಮಾಡಲಾಯಿತು. ಕನ್ನಡ ಕೇವಲ ನುಡಿಯಲ್ಲ, ನಮ್ಮ ಅಂತರಂಗದ ಮಾತು. ಕರ್ನಾಟಕ ಬರೀ ನಾಡಲ್ಲ, ನಮ್ಮ ಸಂಸ್ಕೃತಿಯ ಧಾತು. ಕನ್ನಡ ಕನ್ನಡ ಹಾಸವಿ ಕನ್ನಡ, ಕನ್ನಡ ನುಡಿಯೇ ನೀನೆಷ್ಟು ಚಂದ, ಏನು ಗೀಚಿದರೂ ಆಗುವುದು ಶ್ರೀಗಂಧ. 8 ಪೀಠ ಜ್ಞಾನಕ್ಕೆ 3 ರತ್ನ ಭಾರತಕ್ಕೆ ಕೊಟ್ಟ ರಾಜ್ಯ ನಮ್ಮದು, ಅದುವೇ ನಮ್ಮ ಕರುನಾಡು. ಈ ಪುಣ್ಯಭೂಮಿ ನಮಗೆಲ್ಲರಿಗೂ ಸ್ವರ್ಗ. ಕನ್ನಡವೇ ನಮ್ಮ ದೇವಭಾಷೆ. ಇಲ್ಲಿ ಹರಿಯುವ ತುಂಗ, ಭದ್ರೆ, ಕಾವೇರಿ, ಕೃಷ್ಣೆ ನದಿಗಳೇ ನಮಗೆ ಪುಣ್ಯತೀರ್ಥ.
ಕರ್ನಾಟಕದ ಏಕೀಕರಣಕ್ಕೆ ಹೋರಾಡಿದ ಮಹನೀಯರನ್ನು ಸ್ಮರಿಸುವ ಉದ್ದೇಶದಿಂದ ಕನ್ನಡ ರಾಜ್ಯೋತ್ಸವ ಮಹತ್ವ ಪಡೆದುಕೊಂಡಿದೆ. ಕನ್ನಡ ರಾಜ್ಯೋತ್ಸವ ಆಚರಣೆಯು ಕೇವಲ ನವೆಂಬರ್ ತಿಂಗಳಿಗೆ ಸೀಮಿತಗೊಳ್ಳದಿರಲಿ. ಕನ್ನಡ ಭಾಷೆಯನ್ನು ಮತ್ತಷ್ಟು ಬೆಳೆಸೋಣ. ನಮ್ಮ ಇತಿಹಾಸ ದೊಡ್ಡದು, ಸಂಸ್ಕೃತಿ ದೊಡ್ಡದು, ಸಾಧನೆ ದೊಡ್ಡದು, ಜೀವನವು ಮತ್ತೂ ದೊಡ್ಡದು. ಕನ್ನಡಿಗರು ಇಷ್ಟರಲ್ಲೇ ತೃಪ್ತರಾಗಬಾರದು. ಅವರ ಇತಿಹಾಸವಿನ್ನೂ ದೊಡ್ಡದಾಗಬೇಕು, ಸುವರ್ಣಾಕ್ಷರಗಳಿಂದ ಬರೆಯಲ್ಪಡಬೇಕು. ಅವರ ಸಂಸ್ಕೃತಿಯ ಜೀವನವಿನ್ನೂ ವಿಸ್ತಾರವಾಗಬೇಕು. ಕುವೆಂಪುರವರ ಆಶಯದಂತೆ ಸರ್ವ ಜನಾಂಗದ ಶಾಂತಿಯ ತೋಟ ಇದಾಗಬೇಕು. ಈ ತಿಂಗಳು 70ನೇ ವರ್ಷದ ರಾಜ್ಯೋತ್ಸವವನ್ನು ಆಚರಿಸಿದ್ದೇವೆ. ಸರ್ವರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇನ್ನು ಭಜನೋತ್ಸವದ ಬಗ್ಗೆ, ಭಗವಂತನನ್ನು ಪ್ರಸನ್ನಗೊಳಿಸಲು ಇರುವಂತಹ ಏಕೈಕ ಮಾರ್ಗ ಭಜನೆ. ಭಜನೆಯಿಂದಲೇ ಮುಕ್ತಿಗೆ ದಾರಿ, ಭಜನೆಗೆ ಭಕ್ತಿಯ ಆಧಾರ. ಅದರಲ್ಲೂ ಸಾಮೂಹಿಕವಾದ ಭಜನೆ ದೇವರನ್ನು ಒಲಿಸಿಕೊಳ್ಳಲು ಇರುವ ಒಳ್ಳೆಯ ಮಾರ್ಗ. ಈ ಕಾರ್ತಿಕ ಮಾಸದಲ್ಲಿ ಮನೆ ಮನೆಗಳಲ್ಲೂ ದೇವಸ್ಥಾನಗಳಲ್ಲೂ ದೀಪ ಬೆಳಗಿ ಭಜನೆ ಮಾಡುವ ಕ್ರಮವಿದೆ. ಎಷ್ಟೋ ಕಡೆ ಅಹೋರಾತ್ರಿ ಭಜನೆ ಮಾಡುವ ಸಂಪ್ರದಾಯವಿದೆ. ಕಲಿಯುಗದಲ್ಲಿ ಭಜನೆ ಮಾಡುವುದರಿಂದ ದೇವರ ಒಲುಮೆ ಗಳಿಸುವುದು ಸುಲಭ. ಅದಕ್ಕೆ ದಾಸರು ಹರಿ ಭಜನೆ ಮಾಡೋ ನಿರಂತರ, ಪರಗತಿ ಇದು ನಿರ್ಧಾರ ನೋಡ ಎಂದು ಹೇಳಿರುವುದು. ಭಜನೆಗೆ ನಾಸ್ತಿಕರನ್ನು ಆಸ್ತಿಕರನ್ನಾಗಿಸುವ ಶಕ್ತಿ ಇದೆ. ಭಕ್ತಿಯಿಂದ ಮಾಡಿದ ಭಜನೆಯನ್ನು ಭಗವಂತನೂ ಆಲಿಸುತ್ತಾನೆ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿವ, ನಲಿದರೆ ಒಲಿವ ಆ ಭಗವಂತನನ್ನು ಭಜನೆ ಮೂಲಕ ಒಲಿಸಿಕೊಳ್ಳುವುದು ಸುಲಭ. ಸುಲಭನೋ ಹರಿ ತನ್ನವರನ್ನು ಅರೆಗಳಿಗೆ ಬಿಟ್ಟಗಲನು, ರಮಾದವನ ಒಲಿಸಲರಿಯದೆ ಪಾಮರರು ಬಳಲುವರು ಬಹುದೊಳಗೆ. ಭಕ್ತಿಯಿಂದ ಭಜಿಸಿದರೆ ಭಗವಂತನೇ ಭಕ್ತನಾಗುತ್ತಾನೆ. ಹೂವ ತರುವರ ಮನೆಗೆ ಹುಲ್ಲ ತರುವ ಆ ಭಗವಂತ, ಪುರಂದರದಾಸರು ಕನಕದಾಸರಂತವರನ್ನು ಕಾಡಿಸಿ ಪೀಡಿಸಿ ತನ್ನ ಭಕ್ತರನ್ನಾಗಿ ಮಾಡಿದ ಆ ಭಗವಂತ, ನಂಬಿದ ಭಕ್ತರನ್ನು ಬಿಡದ ಆ ಭಗವಂತನನ್ನು ಇಂದಿನ ಭಜನೋತ್ಸವ ಕಾರ್ಯಕ್ರಮದಲ್ಲಿ ಎಲ್ಲರೂ ಒಂದಾಗಿ ಭಜಿಸಿ ಅವನ ಕೃಪೆಗೆ ಪಾತ್ರರಾಗೋಣ. ಬನ್ನಿ ಇಂದು ಭಜನೆ ಮಾಡೋಣ. ಇಂದು ಉಪಹಾರದ ಆತಿಥ್ಯವನ್ನು ವಹಿಸಿದ ಬರ್ತ್ಡೇ ಗರ್ಲ್ ಅಂತ ಹೇಳ್ಬೋದು. ಇವತ್ತು ಸರಳಾ ಪಿ ರಾವ್ ಅವರ ಜನ್ಮದಿನ. ಮಾಜಿ ಅಧ್ಯಕ್ಷೆ ಸರಳಾ ಪಿ ರಾವ್ ಅವರಿಗೆ ಶುಭಾಶಯಗಳು ಹಾಗೂ ಕೃತಜ್ಞತೆಗಳು. ಇಂದಿನ ಉಪಹಾರವನ್ನು ಆತಿಥ್ಯವನ್ನು ಅವರು ವಹಿಸಿಕೊಂಡಿದ್ದಾರೆ. ಅವರ ಇಚ್ಛೆಯಂತೆ ಸಾವಿತ್ರಿ ಬಿ ರಾವ್ ಅವರು ಇಂದು ಪ್ರಾರ್ಥನೆ ಮಾಡಿದ್ದಾರೆ. ಇಂದು ಭಜನೋತ್ಸವಕ್ಕೆ ಆಗಮಿಸಿದ 4 ಭಜನಾ ತಂಡಗಳ ಸಂಚಾಲಕಿಯರಿಗೆ ಹಾಗೂ ತಂಡದ ಎಲ್ಲಾ ಸದಸ್ಯರಿಗೂ ಸ್ವಾಗತ. ಅಲ್ಲದೆ ನಮ್ಮ ಸಮತಾ ಮಹಿಳಾ ಭಜನಾ ತಂಡದ ಸಂಚಾಲಕಿ ಸಾವಿತ್ರಿ ಎಂ ಭಟ್ ಅವರಿಗೂ ತಂಡದ ಎಲ್ಲಾ ಸದಸ್ಯರಿಗೂ ಗೌರವ ಪೂರ್ವಕ ಸ್ವಾಗತ. ಶ್ರೀದೇವಿ ಭಜನಾ ಮಂಡಳಿಯರ ಸುಮಿತ್ರಾ ಆಚಾರ್, ಶ್ರೀ ಶಾರದಾಂಬ ಭಜನಾ ಮಂಡಳಿಯ ಸುಮಂಗಲ ಪ್ರಭಾಕರ್, ಶ್ರೀಕೃಷ್ಣ ಭಜನಾ ಮಂಡಳಿಯ ವೀಣಾ ಕೃಷ್ಣಮೂರ್ತಿ ಹಾಗೂ ಶ್ರೀ ಲಲಿತಾಂಬಿಕಾ ಭಜನಾ ಮಂಡಳಿಯ ಸಂಚಾಲಕಿ ಲಲಿತಾ ಉಪಾಧ್ಯಾಯ ಅವರ ಅನುಪಸ್ಥಿತಿಯಲ್ಲಿ ಶ್ರೀ ಮುಖ್ಯ ಪ್ರಾಣ ಭಜನಾ ಮಂಡಳಿ ಕಾವೂರು ಸಂಚಾಲಕಿ ಶ್ರೀಮತಿ ಶಶಿಪ್ರಭಾ ಐತಾಳ್ ಅವರು ಆಗಮಿಸಿದ್ದಾರೆ. ಅವರಿಗೂ ಅವರ ತಂಡದವರಿಗೂ ಇವರೆಲ್ಲರಿಗೂ ಸ್ವಾಗತ. ಇಂದು ರಾಜ್ಯೋತ್ಸವದ ಪ್ರಯುಕ್ತ ಕೆಲವು ಕನ್ನಡ ಹಾಡುಗಳನ್ನು ಹಾಡಲಿದ್ದೇವೆ. ಅದಾದ ಮೇಲೆ ದಾಸ ಸಾಹಿತ್ಯದಲ್ಲಿ ಸ್ತ್ರೀ ದರ್ಶನ ಎನ್ನುವ ವಿಚಾರವನ್ನು ಹಾಡಿನೊಂದಿಗೆ ಸಮತಾ ಭಜನಾ ಬಳಗದವರು ಪ್ರಸ್ತುತಪಡಿಸಲಿದ್ದಾರೆ. ಅಲ್ಲದೆ 4 ಭಜನಾ ತಂಡಗಳು ಭಜನಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಡಿಸೆಂಬರ್ ತಿಂಗಳಲ್ಲಿ ನಮ್ಮ ಸ್ಪೋರ್ಟ್ಸ್ ಡೇ, ಕ್ರೀಡಾ ದಿನ. ವಂದನೆಗಳು. ಮುಖ್ಯ ಅತಿಥಿಗಳಿಗೆ ಅಧ್ಯಕ್ಷೆಯವರು ಪುಷ್ಪ ನೀಡಿ ಸ್ವಾಗತಿಸುತ್ತಿದ್ದಾರೆ. ಸಮತಾ ಭಜನಾ ಸಂಚಾಲಕಿ ಶ್ರೀಮತಿ ಸಾವಿತ್ರಿ ಮುಳಿಯ ಅವರಿಗೆ ಅಧ್ಯಕ್ಷೆಯವರು ಗೌರವ ಅರ್ಪಣೆಯನ್ನ ಮಾಡಲಿದ್ದಾರೆ.
ಸೀರೆ, ಶಾಲು ಮತ್ತು ಫಲತಟ್ಟೆಯನ್ನು ನೀಡಿ ಗೌರವಿಸುತ್ತಿದ್ದಾರೆ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾದ ಶ್ರೀಮತಿ ವಿಜಯಲಕ್ಷ್ಮಿ ಶಾನ್ಭಾಗ್ ಅವರ ಕಿರುಪರಿಚಯ ಕಾರ್ಯಕಾರಿ ಸಮಿತಿಯ ಸದಸ್ಯೆ ಶ್ರೀಮತಿ ಚಿತ್ರಾ ವೀರಾವ್ ಅವರಿಂದ. ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ಸಮತಾ ಸಹೋದರಿಯರೇ, ಇಂದಿನ ನಮ್ಮ ಮುಖ್ಯ ಅತಿಥಿಯಾದ ವಿಜಯಲಕ್ಷ್ಮಿ ಶಾನ್ಭೋಗ್ ಇವರನ್ನು ಪರಿಚಯಿಸಲು ತುಂಬ ಹೆಮ್ಮೆ ಆಗ್ತಿದೆ. ಇವರು ತಂದೆ ಲೋಕನಾಥ್ ಲೋಕೇಶ್ವರ್ ಹಾಗೂ ತಾಯಿ ಪರಮೇಶ್ವರಿ ಲೋಕೇಶ್ವರ್ ಇವರ ಪುತ್ರಿಯಾಗಿ ಕಾಸರಗೋಡಿನಲ್ಲಿ ಜನಿಸಿದ್ದಾರೆ. ಇವರ ಪತಿ ಡಾಕ್ಟರ್ ಕೆ ಶಾನ್ಭಾಗ್ ಹಾಗೂ ಮಕ್ಕಳಾದ ಡಾಕ್ಟರ್ ಅಭಿಜಿತ್ ಹಾಗೂ ಅಪೂರ್ವ ಇವರ ಆಶೀರ್ವಾದದಿಂದ ಇದ್ದಾರೆ. ಇವರ ಶಿಕ್ಷಣವನ್ನು BCom ಸ್ನಾತಕೋತ್ತರ ಡಿಪ್ಲೊಮೊ, ಇದರಲ್ಲಿ ಅಭಿವೃದ್ಧಿ ಸಂವಹನ ಅನ್ನೋ ಒಂದು ವಿಷಯದಲ್ಲಿ ಡಿಪ್ಲೊಮೊವನ್ನು ಪೂರೈಸಿದ್ದಾರೆ. ಇವರ ಹವ್ಯಾಸ ಕತೆ, ಕವನ, ನಾಟಕ, ಲೇಖನಗಳನ್ನು ಬರೆಯುವುದು, ಪತ್ರಿಕೆ, ಕಾದಂಬರಿ, ಗ್ರಂಥಗಳನ್ನು ಓದುವುದು. ಇವರು ಆಕಾಶವಾಣಿ ಕಲಾವಿದೆ. ಟಿವಿಯಲ್ಲಿ ಕಾರ್ಯಕ್ರಮ ಕೊಡುವುದು, ಸಮಾಜ ಸೇವೆಯಲ್ಲಿ ಆಸಕ್ತಿ ಹೊಂದಿದ್ದು ಕನ್ನಡ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯ ಸದಸ್ಯರಾಗಿದ್ದಾರೆ. ಇವರ ಸಾಧನೆ ಹೇಳಬೇಕಾದ್ರೆ ಈಗಾಗಲೇ ಸುಮಾರು 500ಕ್ಕೂ ಹೆಚ್ಚು ಕವನಗಳು ನಾಡಿನ ವಿವಿಧ ಪತ್ರಿಕೆಗಳಲ್ಲಿ, ಸಂಪಾದಿತ ಕೃತಿಗಳಲ್ಲಿ, ನಿಯತಕಾಲಿಕಗಳಲ್ಲಿ ಪ್ರಕಟವಾಗಿದೆ. 120ಕ್ಕೂ ಹೆಚ್ಚು ಕವಿಗೋಷ್ಠಿಗಳಲ್ಲಿ ಆಹ್ವಾನಿತ ಕವಿಯಾಗಿ ಭಾಗವಹಿಸಿದ್ದಾರೆ. ಬೆಂಗಳೂರಲ್ಲಿ ನಡೆದ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಕವಿಗೋಷ್ಠಿ, ಮೂಡಬಿದರೆಯಲ್ಲಿ ನಡೆದ ನುಡಿಸಿರಿಯ ಕವಿ ಸಮಯ 2000ರಲ್ಲಿ, ಹುಬ್ಬಳ್ಳಿಯಲ್ಲಿ ನಡೆದ ಕರ್ನಾಟಕ ಲೇಖಕಿಯರ ಸಮ್ಮೇಳನದ ಕವಿಗೋಷ್ಠಿ, 2004ರಲ್ಲಿ ಸೌರಭ ಪತ್ರಿಕೆ ಏರ್ಪಡಿಸಿದ ಕವಿ ಕಾವ್ಯ ಗಾಯನ ಗೋಷ್ಠಿ, ಇಂತಹ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ. ಮಂಗಳೂರು ಸುಬ್ರಹ್ಮಣ್ಯ ಸಭಾ ಏರ್ಪಡಿಸಿದ ಸಾಹಿತ್ಯ ಸಮ್ಮೇಳನದ ಕವಿಗೋಷ್ಠಿಯಲ್ಲಿ ಅಧ್ಯಕ್ಷೆ ಮುಂತಾದ ಹಲವು ಪ್ರಮುಖ ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿಕೆ ಇವರದು. ಕಾಸರಗೋಡು ಕನ್ನಡ ಸಾಹಿತ್ಯ ಪರಿಷತ್ತು ಏರ್ಪಡಿಸಿದ ಕವಿಗೋಷ್ಠಿಯಲ್ಲೂ ಆಹ್ವಾನಿತ ಕವಿಯಾಗಿ ಭಾಗವಹಿಸಿದ್ದಾರೆ. ನಾಡಿನ ವಿವಿಧ ಪತ್ರಿಕೆಗಳಲ್ಲಿ ಕತೆ, ಅಂಕಣ, ಲೇಖನ, ಪರಿಚಯ ಲೇಖನ, ವೈಚಾರಿಕ ಲೇಖನ, ಗ್ರಾಮೀಣ ಸಮಸ್ಯೆಗಳ ಕುರಿತು ಲೇಖನ ಪ್ರಕಟವಾಗಿದೆ. ಆಕಾಶವಾಣಿಯ B ಗ್ರೇಡ್ ಕಲಾವಿದೆಯಾಗಿ ನಾಟಕ, ಚರ್ಚೆ, ಕಾವ್ಯಧಾರೆ, ವನಿತಾವಾಣಿ, ಚಿಂತನ, ಭಾವಗಾನ ಮುಂತಾದ ಕಾರ್ಯಕ್ರಮಗಳನ್ನು ನೀಡಿರುವುದು ಇವರ ಹೆಮ್ಮೆ. ಬರೆದ ಅನೇಕ ನಾಟಕಗಳು ಮಂಗಳೂರು ಆಕಾಶವಾಣಿಯಲ್ಲಿ ಪ್ರಸಾರವಾಗಿದೆ. ಅದರಲ್ಲಿ ಕೆಲವೆಂದರೆ ಶ್ರವ್ಯರಂಗದ ದೃಶ್ಯಗಳು ಎಂಬ ಕೃತಿಯಾಗಿ ಹೊರಬಂದಿದೆ. ಸಾಮಾಜಿಕ ಕಾರ್ಯ ಚಟುವಟಿಕೆ ಎಂದರೆ ಕಾಸರಗೋಡು ಲೇಖಕರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ, ಮಹಿಳಾ ಸಂಘದ ಅಧ್ಯಕ್ಷೆ, ಕನ್ನಡ ಸಾಹಿತ್ಯ ಪರಿಷತ್ತು ಕೇರಳ ಗಡಿನಾಡು ಘಟಕದ ಮಹಿಳಾ ಸಮಿತಿ ಸದಸ್ಯೆ, ಕರಾವಳಿ ಲೇಖಕಿ ವಾಚಕಿಯರ ಸಂಘದ ಅಜೀವ ಸದಸ್ಯೆ, ಕಾಸರಗೋಡು ಲಯನಸ್ ಸಂಸ್ಥೆಯಲ್ಲಿ 2 ಬಾರಿ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿದ್ದಾರೆ ಇವರು. ಹಾಗೂ ದೂರದರ್ಶನ ಚಂದನ ವಾಹಿನಿಯಲ್ಲಿ ಸಂದರ್ಶನ ಹಾಗೂ ತಾಳಮದ್ದಳೆ ಇವರದು ಪ್ರಸಾರವಾಗಿದೆ. ಮಹಿಳಾ ತಾಳಮದ್ದಳೆ ತಂಡ ಯಕ್ಷ ಸಾಮುದ್ಯಾತದ ಸದಸ್ಯೆಯೂ ಕೂಡ ಆಗಿದ್ದಾರೆ ಇವರು. ಇವರ ಪ್ರಕಟಿತ ಕೃತಿಗಳೆಂದರೆ ಶ್ರವ್ಯರಂಗದ ದೃಶ್ಯಗಳು ಅಂದರೆ ರೇಡಿಯೋ ನಾಟಕ, ಮಣ್ಣು ಕಾಡಿದ ನೆನಪು, ಬಿದಿರು ಕೋಲು ಇದು ಒಂದು ಕವನ ಸಂಕಲನ, ಬಹುರೂಪಿ ಯುರೋಪಿಯಾನ,
ಸಂಪಿಗೆ ಚಾವಡಿಯ ಕೊಡ್ಲು ಕೂಡ್ಲು ಮನೆ, ಸಕಲ ಕಲಾ ವಲ್ಲಭ ಕೂಡ್ಲು ಸುಬ್ರಾಯ ಶಾನಮೋಗರು, ಆವಿಯಾಗದ ಇಬ್ಬನಿ, ಗೃಹಾವರಣ, ವ್ಯೂಹ ಎಂಬ ಕಥಾಸಂಕಲನ ಬಿಡುಗಡೆಯಾಗಿದೆ. ಇವರು ಪ್ರಶಸ್ತಿ ಪಡೆದಂತಹದ್ದು ಕರ್ನಾಟಕ ಕನ್ನಡ ಸಾಹಿತ್ಯ ಪರಿಷತ್ತಿನ ಗಡಿನಾಡ ಘಟಕದ ಕಾವ್ಯಗಂಗಾ ಪ್ರಶಸ್ತಿ, ಮುಂಬಯಿಯ ಸುಶೀಲಾ ಶೆಟ್ಟಿ ಸ್ಮಾರಕ ಕಾವ್ಯ ಪುರಸ್ಕಾರ, ಸಂಪಿಗೆ ಚಾವಡಿ ಕೃತಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ರತ್ನಮ್ಮ ಹೆಗ್ಗಡೆ ಪ್ರಶಸ್ತಿ, ರಂಗಚಿನ್ನಾರಿ ಸಾಹಿತ್ಯ ಪ್ರಶಸ್ತಿ, ವ್ಯಾಸಕಥಾ ಪ್ರಶಸ್ತಿ. ಇದೆಲ್ಲ ಇವರಿಗೆ ಸಂದಂತಹ ಪ್ರಶಸ್ತಿಗಳು. 5 ಬಾರಿ ರಾಜ್ಯ ಮಟ್ಟದ ಕವನ ಸ್ಪರ್ಧೆಯಲ್ಲಿ ಬಹುಮಾನ, 2 ಬಾರಿ ರಾಜ್ಯ ಮಟ್ಟದ ಕಥಾ ಸ್ಪರ್ಧೆಯಲ್ಲಿ ಬಹುಮಾನ, ಸಾಹಿತ್ಯ ಸಮ್ಮೇಳನ, ಶಿವಬ್ರಾಹ್ಮಣ ಸಭಾ, ಲಯನೆಸ್ ಮುಂತಾದ ಸೇವಾ ಸಂಘ ಸಂಸ್ಥೆಗಳಲ್ಲಿ ಸನ್ಮಾನ ಗೌರವಗಳು ಇವರಿಗೆ ಸಂದಿವೆ. ಇಂತಹ ಒಬ್ಬ ಉತ್ತಮ ಲೇಖಕಿಯನ್ನು ನಿಮ್ಮ ಮುಂದೆ ಪರಿಚಯಿಸಲು ನನಗೆ ತುಂಬ ಸಂತೋಷವಾಗ್ತಿದೆ. ಮುಖ್ಯ ಅತಿಥಿಗಳಿಗೆ ಗೌರವಾರ್ಪಣೆ. ಮುಖ್ಯ ಅತಿಥಿಗಳಿಗೆ ಗೌರವಾರ್ಪಣೆ. ಫಲತಟ್ಟೆ, ಸೀರೆ, ಶಾಲು ನೀಡಿ ಗೌರವಿಸಲಿದ್ದಾರೆ ಅಧ್ಯಕ್ಷೆಯವರು. ಮಾಜಿ ಅಧ್ಯಕ್ಷೆ ಶೋಭಾ ಪೇಜಾವರ್ ಹಾಗೂ ಕಾರ್ಯಕಾರಿ ಸಮಿತಿಯ ಸದಸ್ಯೆ ಚಿತ್ರಾ ವೀರಾವ್ ಹಾಗೂ ಭಜನಾ ಸಂಚಾಲಕಿ ಶ್ರೀಮತಿ ಸಾವಿತ್ರಿ ಮುಳಿಯ ಅವರು ಸಹಕರಿಸುತ್ತಿದ್ದಾರೆ. ಎಲ್ಲ ಪದಾಧಿಕಾರಿಗಳು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅಧ್ಯಕ್ಷೆಯಾದಂತಹ ಕಾತ್ಯಾಯನಿಯವರೇ, ಇವತ್ತಿನ ಭಜನೋತ್ಸವದ ಉದ್ಘಾಟಕರಾದಂತಹ ಸಾವಿತ್ರಿ ಮುಳಿಯ ಅವರೇ, ಹಾಗೆ ಸಮತಾದ ಸಮಸ್ತ ಸದಸ್ಯರೇ ಹಾಗೂ ಭಜನಾ ತಂಡಗಳಲ್ಲಿ ಆಗಮಿಸಿದಂತಹ ಭಜಕರೇ, ಇವತ್ತು ಈಗಾಗಲೇ ನಡೆದಂತಹ ಭಜನೋತ್ಸವದಲ್ಲಿ ಭಕ್ತಿಯ ಮಹಾಪೂರದಲ್ಲಿ ನಾವೆಲ್ಲ ಆನಂದಿಸಿದ್ದೇವೆ. ಈಗ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಅಂತ ಅಧ್ಯಕ್ಷರು ಹೇಳಿದರು. ಇವತ್ತು ಈ ವೇದಿಕೆಯಲ್ಲಿ ನಿಂತ ಈ ಕ್ಷಣ ನನಗೆ ಮೊದಲು ನೆನಪಾಗೋದು ನನ್ನ ತಾಯಿಯವರದ್ದು. ನನ್ನ ತಾಯಿಯವರಾದಂತಹ ಪರಮೇಶ್ವರಿ ಲೋಕೇಶ್ವರ್ ಅವರು ಯಾವಾಗಲೂ ಸಮತಾದ ಬಗ್ಗೆ ಹೇಳ್ತಾ ಇದ್ರು, ಬಹಳಷ್ಟು ಹೇಳ್ತಾ ಇದ್ರು. ಈ ಕೆಲವು ವರ್ಷಗಳ ಹಿಂದೆ ಅವರು ಇಲ್ಲಿಗೆ ಅತಿಥಿಯಾಗಿ ಬಂದು ಭಾಷಣ ಎಲ್ಲ ಮಾಡಿದ್ದಾರೆ. ಅವ್ರು ಹೇಳ್ತಾ ಇದ್ರು, ಸಮತಾದವರು ಬಹಳ ಒಳ್ಳೆಯವರು, ಬೇರೆ ಸಂಘ ಸಂಸ್ಥೆಗಳ ಹಾಗೆಲ್ಲ ಅವರು ತುಂಬ ಶಿಸ್ತನ್ನು ಪಾಲಿಸ್ತಾರೆ ಅಂತೆಲ್ಲ ಹೇಳ್ತಾ ಇದ್ರು. ಅದನ್ನೆಲ್ಲ ಕೇಳಿಯೋ ಏನು, ಅವರ ಹೇಳಿಕೆಗಳನ್ನೆಲ್ಲ ಕೇಳಿ ನನಗೆ ಒಳಗೊಳಗೆ ಸಮತಾದ ಬಗ್ಗೆ ಒಂದು ರೀತಿಯ ಗೌರವ ಭಾವನೆ ಮೂಡಿತ್ತು ಅಂತ ಕಾಣ್ತದೆ. ಈಗ ಕಾಕತಾಳೀಯ ಎನ್ನು ಹಾಗೆ ನನ್ನ ಗೆಳತಿಯಾದಂತಹ ಕಾತ್ಯಾಯನಿ ಅವರು ಸಮತಾದ ಅಧ್ಯಕ್ಷರಾಗಿ ನನ್ನನ್ನು ಇಲ್ಲಿ ಕರೆಸ್ಕೊಂಡಿದ್ದಾರೆ. ಈಗ ಇಲ್ಲಿ ಬಂದ ನಂತರ ನನಗೆ
ಇಲ್ಲಿ ಸಮತಾದ ಅನೇಕ ಸದಸ್ಯರು ನನಗೆ ಪರಿಚಿತರು ಹಾಗೂ ಆತ್ಮೀಯರು ಆಗಿದ್ದದ್ದು ಕಂಡುಬಂತು. ನೋಡಿ, ಪೂರ್ಣಿಮಾ ಪೇಜಾವರವರು ನನಗೆ ಯಕ್ಷಗಾನ ತಾಳ್ಮದ್ದಳೆಯಲ್ಲಿ ಆತ್ಮೀಯರಾದವರು. ಹಾಗೆ ಕನಕವಲ್ಲಿಯವರು ನಮ್ಮವರೇ. ಸುಮಂಗಲ ಪ್ರಭಾಕರ್ ಅವರು ನನಗೆ ಪರಿಚಿತರು ಹಾಗೂ ಆತ್ಮೀಯರಾದವರು. ಹಾಗೆ ಇನ್ನೂ ಅನೇಕರಿದ್ದಾರೆ. ಹಾಗೆ ಶೋಭಾ ಪೇಜಾವರವರು ನನಗೆ ಇತ್ತೀಚೆಗೆ ಪರಿಚಯ ಆದವರು. ಮತ್ತು ಹಾಗೆ ಆಶಾ ರವೀಂದ್ರ ಅವರಿದ್ದಾರೆ. ಹೀಗೆ ಎಲ್ಲರೂ ಕೂಡ ಈಗ ಬೇರೆ ಬೇರೆ ಭಜನಾ ತಂಡಗಳು ಬಂದಿದ್ದರಿಂದ ನನ್ನ ಪರಿಚಿತರ ಸಂಖ್ಯೆ ಬಹುಶಃ ಸ್ವಲ್ಪ ಮಟ್ಟಿಗೆ ಹೆಚ್ಚಾಗಿರ್ಬೋದು ಅಂತ ಕಾಣ್ತದೆ. ಸಮತಾದವರು ಮಾತ್ರ ಅಲ್ಲ, ಹಾಗೆ ಎಲ್ಲ ರೀತಿಯಲ್ಲಿ ನನ್ನ ಪರಿಚಿತರು ಬಂದು ನನಗೆ ಈ ಸಮತಾದ ವಾತಾವರಣ ಒಂದು ರೀತಿಯಲ್ಲಿ ಬಹಳ ಖುಷಿ ಕೊಟ್ಟಿದೆ. ಒಂದು ರೀತಿಯ ಪುಳಕಿತ ಭಾವನೆ ನನ್ನಲ್ಲಿ ತುಂಬಿ ಬರ್ತಾ ಇದೆ. ಹಾಗಾಗಿ ಸಮತಾದ ಸಮಸ್ತ ಸದಸ್ಯರಿಗೂ ನನ್ನ ಸಹೋದರಿಯರಿಗೂ ನಾನು ಹೃದಯಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಪ್ರಾರಂಭಿಸ್ತೇನೆ. ಸಾಂಕೇತಿಕವಾಗಿ ಇವತ್ತು ನೀವೆಲ್ಲ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀರಿ. ಕನ್ನಡವೆನೆ ಕುಣಿದಾಡುವುದೆನ್ನೆದೆ ಕನ್ನಡವೆನೆ ಕಿವಿ ನಿಮಿರುವುದು ಎಂಬ ಭಾವದ ಒಂದು ಕಂಪನ್ನು ಸಾಕ್ಷಾತ್ಕರಿಸುವ ಒಂದು ಸಂದರ್ಭವೇ ಈ ಕನ್ನಡ ರಾಜ್ಯೋತ್ಸವ. ಹುಕ್ಕ, ಬುಕ್ಕ, ಚಾಲುಕ್ಯ, ರಾಷ್ಟ್ರಕೂಟ, ಕದಂಬ, ಹೊಯ್ಸಳ ಈ ಮುಂತಾದ ರಾಜವಂಶಜರೆಲ್ಲ ಶೂರರು, ವೀರರು, ಕಲಾ ಪೋಷಕರು ಆಗಿ ಈ ನೆಲದ ಶ್ರೀಮಂತಿಕೆಯನ್ನು, ಈ ನೆಲದ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಎತ್ತಿ ಹಿಡಿದವರು. ನಿಮಗೆಲ್ಲ ಗೊತ್ತಿರಬಹುದು, ವಿಜಯನಗರ ಸಾಮ್ರಾಜ್ಯದಲ್ಲಿ ಏನಾಗ್ತಾ ಇತ್ತು, ಚಿನ್ನ ಬೆಳ್ಳಿ ಎಲ್ಲ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ರು ರಾಶಿ ಹಾಕ್ಕೊಂಡು. ಇಂಥ ಒಂದು ಸಮೃದ್ಧ ಕಾಲ ಮೈದಳೆದದ್ದು ಕನ್ನಡ ನಾಡಲ್ಲಿ. ಹಾಗೆ ಈ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾದಂತಹ ಹಂಪಿಯಲ್ಲಿ ವಿರೂಪಾಕ್ಷ ದೇವಾಲಯ, ವಿಜಯ ವಿಠ್ಠಲ ಗುಡಿ, ಹಾಗೆ ಉಗ್ರ ನರಸಿಂಹನ ಏಕಶಿಲಾಶಿಲ್ಪ, ಬೇಲೂರು ಹಳೆಬೀಡಿನ ವಾಸ್ತು ವೈಭವ, ಕುಸುರಿ ಕಲೆಗಳ ಒಂದು ಶಿಲ್ಪ ಕಾವ್ಯ, ಇವೆಲ್ಲವುಗಳ ಆಡಂಬಲದಲ್ಲಿ ಮೆರೆದಂತಹ ಕನ್ನಡ ನಾಡು ಕಲೆ, ಸಾಹಿತ್ಯ ಹಾಗೂ ಸಂಸ್ಕೃತಿಯ ಒಂದು ಭವ್ಯವಾದ ಪರಂಪರೆಯನ್ನೇ ಹೊಂದಿದೆ. ಇಂಥ ಒಂದು ಕನ್ನಡ ನಾಡಿನಲ್ಲಿ ಹುಟ್ಟಿದ ನಾವೇ ಧನ್ಯರು ಎನ್ನುವಂತಹ ಒಂದು ಸಾಮೂಹಿಕ ಭಾವ ಮೂಡಿಸುವಂತಹ ಒಂದು ಮಹತ್ವದ ಸಂದರ್ಭವೇ ಈ ಕನ್ನಡ ರಾಜ್ಯೋತ್ಸವ. ಕ್ಷಮಿಸಿ, ಸೆಕೆ ತುಂಬಾ ಇದ್ದದ್ರಿಂದ ಸ್ವಲ್ಪ ಬಾಯಾರಿಕೆ ಆಯಿತು. ಇಂತಹ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಈ ಕನ್ನಡ ನಾಡಿನ ಬಗ್ಗೆ ನಾವೆಲ್ಲ ಹೆಮ್ಮೆ ಪಟ್ಟುಕೊಳ್ಳಬೇಕಾದಂತಹ ಸಂದರ್ಭದಲ್ಲಿ ನಾನೂ ಒಬ್ಬ ಕನ್ನಡಿಗಳು ಅಂತ ಅಭಿಮಾನದಿಂದ ಹೇಳಿಕೊಳ್ಳಲಿಕ್ಕೆ ಬಯಸ್ತೇನೆ. ಈ ಕನ್ನಡ ನಾಡಿನ ಮಣ್ಣನ್ನು ಕೈಯಲ್ಲಿ ಮೆತ್ತಿಕೊಳ್ತಾ, ಈ ಅಪೂರ್ವ ಗಾಳಿಯನ್ನು ಆಘ್ರಾಣಿಸ್ತಾ, ಈ ನೀರಿನ ಶಕ್ತಿಯನ್ನು ಸಂಕಲಿಸಿಕೊಳ್ತಾ ಇಲ್ಲಿನ ಕಲೆ, ಸಾಹಿತ್ಯ, ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡು ಬೆಳೆದವಳು ನಾನು ಹುಟ್ಟಿದ್ದು ಉತ್ತರ ಕನ್ನಡದ ಗೋಕರ್ಣದಲ್ಲಿ. ನನ್ನ ಪ್ರಾಥಮಿಕ ಪ್ರೌಢ ವಿದ್ಯಾಭ್ಯಾಸ ಎಲ್ಲ ಆಗಿದ್ದು ಕುಂದಾಪುರದ ಸಮೀಪ ಇರುವಂತಹ ಬೈಂದೂರಿನಲ್ಲಿ. ಮುಂದೆ ನಾನು ಕುಂದಾಪುರ ಬಂಡಾಕಸ್ ಕಾಲೇಜಿನಲ್ಲಿ BCom ಪದವಿ ಪಡೆದು ಮುಂದೆ ಹಂಪಿ ಯೂನಿವರ್ಸಿಟಿಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಂಡೆ. ಚಿಕ್ಕಂದಿನಲ್ಲೇ ತಂದೆಯನ್ನು ಕಳೆದುಕೊಂಡಂತಹ ನನ್ನಲ್ಲಿ ತಬ್ಬಲಿಯ ಭಾವ ಬಾರದ ಹಾಗೆ ನನ್ನ ತಾಯಿಯವರು, ನನ್ನ ತಂದೆ ತಾಯಿ ಎರಡೂ ಆಗಿ ನನ್ನನ್ನು ಸಲಹಿದವರು. ನನಗೆ ವಿದ್ಯಾಭ್ಯಾಸದ ಜೊತೆಗೆ ಉತ್ತಮ ಸಾಹಿತ್ಯ, ಸಂಸ್ಕೃತಿಯ ಸಂಸ್ಕಾರವನ್ನು ನೀಡಿದ ಒಂದು ಉದಾರ ಹೃದಯಿಗಳಾದಂತಹ ನನ್ನ ತಾಯಿಯವರ ಜೊತೆಗಿನ ಆ ದಿನಗಳಲ್ಲಿ ನನಗೆ ಸಾಹಿತ್ಯದ ಬಗ್ಗೆ ಹೆಚ್ಚು ಒಲವು ಮೂಡಿಸಿಕೊಳ್ಳಲಿಕ್ಕೆ ಸಾಧ್ಯ ಆಯಿತು. ನನ್ನ ತಾಯಿಯವರು ಅಧ್ಯಾಪಕಿಯಾಗಿದ್ದರು, ಕನ್ನಡ ಅಧ್ಯಾಪಕಿಯಾಗಿ. ಅವರಿಗೆ ನಾವಿಬ್ಬರು ಮಕ್ಕಳು, ನಾನು ಹಾಗೂ ನನ್ನ ಅಣ್ಣ. ಅವರು ಏನಂತಂದರೆ, ಬದುಕಿನ ಬವಣೆ, ಕಷ್ಟ ಕಾರ್ಪಣ್ಯಗಳ ಬಿಸಿಲಿಗೆ ತಮ್ಮನ್ನೇ ತಾವು ಒಡ್ಡಿಕೊಂಡು ಮಕ್ಕಳಾದ ನಮ್ಮನ್ನು ಅವರ ನೆರಳಿನಲ್ಲಿ
ಒಂದು ಛತ್ರಿಯ ಅಡಿಯಲ್ಲಿ ಸುರಕ್ಷಿತವಾಗಿ ಬೆಳೆಸಿದ್ರು. ಮುಂದೆ ನಮ್ಮನ್ನೊಂದು ಸತ್ಪ್ರಜೆಯನ್ನಾಗಿ ಮಾಡಿದ ರೂವಾರಿಯವರು. ನಾನು ಈಗ ಕಾಸರಗೋಡಿನಲ್ಲಿ ವೈದ್ಯರ ಪತ್ನಿಯಾಗಿ ಸಾಮಾಜಿಕವಾಗಿ ಒಳ್ಳೆಯ ಸಾಹಿತಿ ಎಂದು ಗುರುತಿಸಿಕೊಂಡು ಒಂದು ರೀತಿಯ ಆತ್ಮತೃಪ್ತಿಯಿಂದ ಬದುಕಿರಬೇಕಾದ್ರೆ, ನನ್ನ ಅಣ್ಣ ಪ್ರತಿಭಾವಂತ ವಿಜ್ಞಾನಿಯಾಗಿ ಈಗ ಅಮೆರಿಕದ ಜಾರ್ಜಿಯಾ ಯೂನಿವರ್ಸಿಟಿಯಲ್ಲಿ ಸೀನಿಯರ್ ಸೈಂಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ನಮ್ಮ ಈ ಸುಸ್ಥಿತಿಯ ಕ್ರೆಡಿಟ್ ನಮ್ಮ ತಾಯಿಯವರಿಗೆ ಸಲ್ಲಬೇಕು. ನಮ್ಮ ತಾಯಿಯವರು ವೃತ್ತಿಯಲ್ಲಿ ಅಧ್ಯಾಪಕಿಯಾದರು, ಪ್ರವೃತ್ತಿಯಲ್ಲಿ ಇವರು ಬರಹಗಾರ್ತಿ, ಸಾಹಿತಿ, ಲೇಖಕಿಯಾಗಿದ್ದರು. ಇವರು ಲೇಖಕಿಯೂ ಹೌದು, ವಾಚಕಿಯೂ ಹೌದು. ಇರುವಾಗ ಅಲ್ಲಿಯ ಒಂದು ಸ್ಥಳೀಯ ಗ್ರಂಥಾಲಯದ ಸದಸ್ಯೆಯಾಗಿ ಅಲ್ಲಿಂದ ಒಳ್ಳೊಳ್ಳೆ ಉತ್ತಮ ಪುಸ್ತಕಗಳನ್ನೆಲ್ಲ ತಂದು ಓದ್ತಾ ಇದ್ರು. ಹೀಗೆ ಒಳ್ಳೆಯ ಪುಸ್ತಕಗಳನ್ನು ಓದುವಂಥ ಹವ್ಯಾಸ ನನಗೆ ಚಿಕ್ಕಂದಿನಲ್ಲೇ ಬೆಳಿಲಿಕ್ಕೆ ಸಾಧ್ಯ ಆಯಿತು. ಕಾರಂತ, ತೇಜಸ್ವಿ, ಕುವೆಂಪು, ತ್ರಿವೇಣಿ, ಹೀಗೆ ಮುಂತಾದ ಭೈರಪ್ಪ, ಇಂತಹ ಒಳ್ಳೊಳ್ಳೆ ಮಹಾನ್ ಕಾದಂಬರಿಕಾರರ, ಮಹಾನ್ ಲೇಖಕರ ಪುಸ್ತಕಗಳನ್ನೆಲ್ಲ ತಂದು ಓದ್ತಾ ಅದರ ಬಗ್ಗೆ ವಿಮರ್ಶೆಯನ್ನು ಕೇಳ್ತಾ ನಾನು ಬೆಳೆದಿದ್ದರಿಂದಲೋ ಏನೋ ನನಗೆ ಸಾಹಿತ್ಯದಲ್ಲಿ ಅಭಿರುಚಿ ಮೂಡಲಿಕ್ಕೆ ಕಾರಣವಾಯಿತು. ಬಹುಶಃ ನನ್ನ ಈ ಬಾಲ್ಯದ ಓದು ಅನ್ನುವಂಥದ್ದು ಮುಂದೆ ನನ್ನ ಸಾಹಿತ್ಯ ಬೆಳವಣಿಗೆಗೆ ಕಾರಣವಾಯಿತು, ಪ್ರೇರಣೆಯಾಯಿತು ಅಂತ ಹೇಳ್ಬೋದು. ಮುಂದೆ ನಾನು ಮದುವೆಯಾಗಿ ವೈದ್ಯರ ಪತ್ನಿಯಾಗಿ ಕಾಸರಗೋಡಿಗೆ ಕಾಲಿಟ್ಟ ನಂತರ ಅಲ್ಲಿಯ ವಾತಾವರಣ ನನಗೆ ಇನ್ನೂ ಪೂರಕವಾಗೇ ಇತ್ತು. ಗಡಿನಾಡಾದ ಕಾಸರಗೋಡಿನಲ್ಲಿ ನಾನು ಹೋಗುವಾಗಲೇ, ಅಂದರೆ ಸುಮಾರು 30-35 ವರ್ಷಗಳ ಹಿಂದೆಯೇ ಅಲ್ಲಿ ಕನ್ನಡಿಗರು ಮಹಾಜನ ವರದಿಯ ಜಾರಿಗಾಗಿ ಹೋರಾಟ ನಡೆಸ್ತಾನೇ ಇದ್ರು. ಭಾಷಾವಾರು ಪ್ರಾಂತ್ಯ ರಚನೆಯ ಸಂದರ್ಭದಲ್ಲಿ ಕನ್ನಡ ಭಾಷೆ ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡ ಅಪ್ಪಟ ಕನ್ನಡ ನೆಲವಾದಂತಹ ಕಾಸರಗೋಡನ್ನು ಕೇರಳದ ಅನ್ಯಾಯವಾಗಿ ನಿರ್ದಯವಾಗಿ ಕೇರಳಕ್ಕೆ ಎಸೆಯಲಾಯಿತು. ಈ ನೋವಿನ ಗೋಳು ಇವತ್ತಿಗೂ ಅಲ್ಲಿನ ಕನ್ನಡಿಗರಿಗೆ ಇದೆ. ಹಾಗಾಗಿ ಕನ್ನಡ ರಾಜ್ಯೋತ್ಸವದ ದಿನ ಕರ್ನಾಟಕದಲ್ಲಿ ಬಹಳ ಸಂಭ್ರಮದಿಂದ ಆಚರಣೆ ಮಾಡಿದರೆ, ಕಾಸರಗೋಡಿನಲ್ಲಿ ಅದನ್ನು ಕರಾಳ ದಿನವನ್ನಾಗಿ ಆಚರಿಸ್ತಾರೆ. ಯಾಕೆ ಕರಾಳ ದಿನ? ಕರ್ನಾಟಕದ ತಾಯಿ ಬೇರನ್ನು ಕಡಿದುಕೊಂಡ ನೋವಿನ ಕರಾಳ ದಿನ. ಹಾಗೆ ಕನ್ನಡಿಗರ ಹಕ್ಕು ಸೌಲಭ್ಯಗಳಿಂದ ವಂಚಿತರಾದಂತಹ ಕರಾಳ ದಿನ. ಹೀಗಾಗಿ ಇಲ್ಲಿ ನಿಜವಾಗಿ ಕಾಸರಗೋಡಿಗೆ ಭಾಷಾ ಅಲ್ಪಸಂಖ್ಯಾತ ಪ್ರದೇಶದ ಸೌಲಭ್ಯವನ್ನು ನೀಡಬೇಕು ಎನ್ನುವಂತಹ ಕಾನೂನೇ ಇದೆ. ಆದರೆ ಅಲ್ಲಿನ ಸರ್ಕಾರ ಉದ್ದೇಶಪೂರ್ವಕವಾಗಿ ಈ ಕಾನೂನನ್ನು ಜಾರಿಗೆ ತರ್ತಾ ಇಲ್ಲ. ನಿರಂತರ ಮಲಯಾಳೀಕರಣದಿಂದಾಗಿ ಅಲ್ಲಿನ ಕನ್ನಡ ಭಾಷೆ ಸಂಸ್ಕೃತಿ ನಶಿಸುವ ಹಾಗೆ ಪಳೆಯುಳಿಕೆಯಾಗುವ ಭೀತಿಯನ್ನು ಎದುರಿಸ್ತಾ ಇದೆ. ಹೀಗಾಗಿ ಅಲ್ಲಿ ಕನ್ನಡದ ಅಸ್ತಿತ್ವವನ್ನು ಉಳಿಸಿಕೊಳ್ಳಿಕ್ಕಾಗಿ ಅಲ್ಲಿ ಹೆಚ್ಚು ಹೆಚ್ಚು ಕನ್ನಡ ಸಾಹಿತ್ಯ ಚಟುವಟಿಕೆಗಳೆಲ್ಲ ನಡೀತಾ ಇರ್ತವೆ. ನನಗೆ ಇಂಥ ಚಟುವಟಿಕೆಗಳೆಲ್ಲ ಭಾಗವಹಿಸುವ ಒಂದು ವಿಪುಲವಾದ ಅವಕಾಶ ಸಿಕ್ಕಿದ್ರಿಂದ ನನ್ನ ಸಾಹಿತ್ಯದ ಬೆಳವಣಿಗೆಗೆ ಇದು ಪೂರಕವಾಯಿತು ಅಂತ ಹೇಳ್ಬೋದು. ಒಟ್ಟಾರೆ ಕಾಸರಗೋಡಿನಲ್ಲಿ ನನ್ನ ಸಾಹಿತ್ಯ ಕೂಡಿ ಒಡೆದು ಸುಮ ಬಿರಿದು ಫಲ ಬರುವ ಒಂದು ಸಾರ್ಥಕ ಕ್ಷಣವನ್ನು ನೋಡುವ ಅವಕಾಶ ನನಗೆ ಸಿಕ್ತು. ಇದೀಗ ಈ ವೇದಿಕೆಯಲ್ಲಿ ನನ್ನನ್ನು ಕಾಸರಗೋಡಿನ ಕವಿ ಸಾಹಿತಿ ಎಂದು ಗುರುತಿಸಲಾಗಿದೆ. ಇದಕ್ಕಾಗಿ ನಾನು ನಾರಾಯಣಿಯವರಿಗೆ ಆಭಾರಿಯಾಗಿದ್ದೇನೆ. ನಾರಾಯಣಿಯವರು ನನ್ನ ಗೆಳತಿ. ನಮ್ಮಿಬ್ಬರ ಸ್ನೇಹ ಆಕಸ್ಮಿಕ ಅಂತಲೂ ಹೇಳಬಹುದು. ಆಯ್ತು, ನನಗೆ ಈ ನಾರಾಯಣಿ ಖಾತೆಯನ್ನು ತುಂಬ ಕನ್ಫ್ಯೂಸ್ ಆಗ್ತದೆ. ಆಯ್ತಾ, ನಾರಾಯಣಿ ಹೇಳುವ ಖಾತೆಯನ್ನೇ ಆಗ್ತದೆ, ಖಾತೆಯನ್ನು ನಾರಾಯಣಿ ಕಾತ್ಯಾಯನಿಯವರು ನನ್ನನ್ನು ಈ ಸಮತಾದ ಅಧ್ಯಕ್ಷರಾದ ನಂತರ ಕಾತ್ಯಾಯನಿಯವರು ನನಗೆ ಈಗ ತುಂಬ ಕ್ಲೋಸ್ ಆಗಿದ್ದಾರೆ. ಹಾಗೆ ನಾನು ನನ್ನ ಹಾಗೂ ಕಾತ್ಯಾಯನಿ ಸ್ನೇಹ ಆಕಸ್ಮಿಕ ಅಂತಲೂ ಹೇಳ್ಬೋದು, ಅಥವಾ ಅದು ಹಂತ ಹಂತವಾಗಿ ಅಂತಂದರೆ ಹಾಗೂ ಅಂದ್ಕೊಳ್ಬಹುದು.
ಕಾತ್ಯಾಯನಿಯವರನ್ನು ನಾನು ಮೊದಲು ನೋಡಿದ್ದು ಬೈಂದೂರಿನಲ್ಲಿ. ನಾನು ಆಗ ಪ್ರೌಢಶಾಲೆ ವಿದ್ಯಾರ್ಥಿನಿಯಾಗಿದ್ದೆ. ಬೈಂದೂರಿನಲ್ಲಿ ಅದು ಕುಂದಾಪುರದ ಸಮೀಪ ಇದೆ ಬೈಂದೂರು. ಅಲ್ಲಿ ಸೇನೇಶ್ವರ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಗಣೇಶೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸ್ತಾರೆ. ಆ 4-5 ದಿನ ನಡೆಯುವಂತಹ ಆ ಆಚರಣೆಯಲ್ಲಿ ಪ್ರತಿದಿನ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ತಾ ಇದ್ವು. ಹಾಗಾಗಿ ನಾನು ಆ ಸಂದರ್ಭದಲ್ಲೆಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನೆಲ್ಲ ನೋಡ್ತಾ ಇದ್ದೆ. ಹೀಗೆ ಒಮ್ಮೆ ಹೋದಾಗ ಅಲ್ಲಿ ನಾರಾಯಣಿಯವರ ಹರಿಕತೆ ಇತ್ತು. ಸುಶ್ರಾವ್ಯ ಕಂಠದ ನಾರಾಯಣಿಯವರ ಹರಿಕತೆ ಕೇಳ್ತಾ ಇರುವಾಗ ಅವರ ಪಕ್ಕದಲ್ಲಿ ಉದ್ದ ಜಡೆಯ ಪುಟ್ಟ ಹುಡುಗಿಯೊಬ್ಬಳು ಹಾರ್ಮೋನಿಯಂ ಬಾರಿಸ್ತಾ ಇರುವುದು ನನಗೆ ಗಮನಕ್ಕೆ ಬಂತು. ಮತ್ತೆ ಗೊತ್ತಾಯಿತು ಅವರು ನಾರಾಯಣಿಯವರ ತಂಗಿ ಕಾತ್ಯಾಯಿನಿ ಅಂತ. ಈ ನಾರಾಯಣಿ ಕಾತ್ಯಾಯಿನಿ ಎಲ್ಲ ಆಗ ಕುಂದಾಪುರದಲ್ಲಿ ವಿದ್ವಾಂಸರಾಗಿದ್ದಂತಹ ಯಜ್ಞನಾರಾಯಣ ಉಡುಪ ಅವರ ಮಕ್ಕಳು. ನಾರಾಯಣಿಯವರಲ್ಲಿ ತಂದೆಯ ಪ್ರತಿಭೆ ಎದ್ದು ಕಾಣ್ತಾ ಇತ್ತು. ಆದರೆ ಕಾತ್ಯಾಯಿನಿಯವರಲ್ಲಿ ಹಾರ್ಮೋನಿಯಂ ಪೆಟ್ಟಿಯ ಮೇಲೆ ಓಡುವ ಚಲಿಸುವ ಅವರ ಬೆರಳುಗಳಲ್ಲಿ ಅವರ ಪ್ರತಿಭೆ ಅಡಗಿ ಕೂತಿತ್ತು ಅಂತ ಕಾಣ್ತದೆ. ಮತ್ತೆ ನಾರಾಯಣಿಯವರು ನನಗೆ ಬಹಳ ಸಮಯ ಕಾಣಲಿಕ್ಕೆ ಕಾತ್ಯಾಯಿನಿಯವರು ನನಗೆ ಬಹಳ ಸಮಯ ಕಾಣಲಿಕ್ಕೆ ಆಗಲಿಲ್ಲ. ಆದರೆ ನಾರಾಯಣಿಯವರು ನನಗೆ ಸಿಗ್ತಾ ಇದ್ರು. ನಾರಾಯಣಿಯವ್ರನ್ನ ಇಲ್ಲಿ ಕೆಲವರಿಗೆ ಗೊತ್ತಿರಬಹುದು ಅಂತ ಭಾವಿಸ್ತೇನೆ. ಯಾಕಂದರೆ ನಾರಾಯಣಿ ದಾಮೋದರ್ ಅವರು ಮಂಗಳೂರು ಆಕಾಶವಾಣಿಯ ಸುಮಧುರ ಕಂಠದ ಉದ್ಘೋಷಕಿಯಾಗಿ ಸುದೀರ್ಘ ಕಾಲ ಕೆಲಸ ಮಾಡಿದವರು. ಇವರು ನಾನು ಆಕಾಶವಾಣಿಗೆ ಹೋದಾಗೆಲ್ಲ ಅವ್ರು ನನಗೆ ಸಿಗ್ತಾ ಇದ್ರು, ಮಾತಾಡ್ತಾ ಇದ್ರು. ಇನ್ನು ಈ ಕಾತ್ಯಾಯಿನಿಯವರ ದೊಡ್ಡ ಅಕ್ಕ ವಸಂತಿ ಟೀಚರ್ ಹಾಗೂ ಅವರ ಪತಿ ಜನಾರ್ದನ ಮಾಸ್ಟ್ರು ಬೈಂದೂರಿನಲ್ಲಿ ಪ್ರೌಢಶಾಲೆಯಲ್ಲಿ ಅಧ್ಯಾಪಕರಾಗಿದ್ದರು. ಅವರು ಅಧ್ಯಾಪಕರಾಗಿದ್ದ ಆ ಅವಧಿಯಲ್ಲಿ ನನ್ನ ಅಣ್ಣ ಆ ಶಾಲೆಯ ವಿದ್ಯಾರ್ಥಿಯಾಗಿದ್ದ. ಹಾಗೆ ನನ್ನ ಅಣ್ಣನಿಗೆ ಗುರುಗಳಾದವರು ಇವರ ದೊಡ್ಡ ಅಕ್ಕ ಭಾವ. ಹೀಗೆ ಕಾತ್ಯಾಯನಿಯವರ ಕುಟುಂಬದ ಜೊತೆ ನನಗೆ ಇಷ್ಟೆಲ್ಲ ಕಾಂಟ್ಯಾಕ್ಟ್ ಇದ್ದರೂ ಕೂಡ ಕಾತ್ಯಾಯನಿಯವರನ್ನು ನಾನು ಮತ್ತೆ ಭೇಟಿಯಾಗಿದ್ದು ಯಾವಾಗ ಅಂತಂದರೆ, ನಾನು ಮದುವೆಯಾಗಿ ಕಾಸರಗೋಡಿಗೆ ಹೋದ ನಂತರ ಇಲ್ಲಿ ಮಂಗಳೂರಿನಲ್ಲಿರುವ ಅಮ್ಮನ ಮನೆಗೆ ಆಗಾಗ ಬರ್ತಾ ಇದ್ದೆ. ಆಗ ಒಮ್ಮೆ ಹಾಗೆ ಬಂದಾಗ ನನಗೆ ಕಾತ್ಯಾಯನಿಯವರ ಭೇಟಿ ನನ್ನ ಅಮ್ಮನ ಮನೆಯಲ್ಲೇ. ಈ ಕಾತ್ಯಾಯನಿಯವರು ನನಗಿಂತ ಮೊದಲು ನನ್ನ ಅಮ್ಮನಿಗೆ ಹತ್ತಿರ ಆಗಿದ್ರು. ಅಮ್ಮ ಯಾವಾಗಲೂ ಹೇಳಲಿಕ್ಕಿತ್ತು, ಕಾತ್ಯಾಯನಿಯವರು ಬಂದಿದ್ರು, ಕಾತ್ಯಾಯನಿಯವರು ಫೋನ್ ಮಾಡಿದ್ರು ಅಂತ. ಮತ್ತೆ ನಾನು ಆಗಾಗ್ಗೆ ಅಮ್ಮನ ಮನೆಗೆ ಹೋದಾಗ ಕಾತ್ಯಾಯನಿಯವರು ಭೇಟಿ ಆಗ್ತಾ ಇತ್ತು. ಕಾತ್ಯಾಯನಿಯವರು ಮುಂದೆ ನನ್ನ ಜೊತೆ ಫೋನ್ ಸಂಪರ್ಕ ಬೆಳೆಸ್ಕೊಂಡ್ರು. ನನ್ನ ಮಗನ ಮದುವೆಯಲ್ಲಿ ಕಾಸರಗೋಡಿನಲ್ಲಿ ಆದಾಗ ಅವರು ಪತಿಯನ್ನು ಕರ್ಕೊಂಡು ಅಲ್ಲಿಗೆ ಬಂದಿದ್ರು. ಹಾಗೆ ನಾನು ವಿದೇಶದಲ್ಲಿ ಮಗಳ ಮನೆಯಲ್ಲಿದ್ದಾಗ ಕೂಡ ಇವರು ಆಗಾಗ ನನಗೆ ಫೋನ್ ಮಾಡ್ತಾ ಆತ್ಮೀಯವಾಗಿ ಮಾತನಾಡ್ತಾ ಇದ್ರು. ಹೀಗೆ ಒಂದು ರೀತಿಯಲ್ಲಿ ನಮ್ಮ ಸ್ನೇಹ ಬೆಳೀತಾ ಇರಬೇಕಾದ್ರೆ ನಾವು ಹೆಚ್ಚು ಕ್ಲೋಸ್ ಆಗಿದ್ದು ಕಾತ್ಯಾಯಿನಿಯವರು ಸಮತಾದ ಅಧ್ಯಕ್ಷರಾದ ನಂತರ. ಇವರು ಅಧ್ಯಕ್ಷರಾಗುವ 6 ತಿಂಗಳು ಮೊದಲೇ ಮಾನಸಿಕವಾಗಿ ಸಿದ್ಧತೆ ನಡೆಸ್ತಾ ಇದ್ರು. ಅದರ ಬಗ್ಗೆ ನನಗೆ ಹೇಳ್ತಾ ಇದ್ರು. ಕಾತ್ಯಾಯಿನಿಯವರು ಸಮತಾದ ಅಧ್ಯಕ್ಷರಾದ ನಂತರ ಅವರ ಕಾರ್ಯವೈಖರಿ ತಮ್ಮ ಸ್ವಂತ ಮನೆಯ ಕಾರ್ಯವೋ ಎನ್ನುವಂತೆಯೇ ಮುತುವರ್ಜಿ ವಹಿಸಿ ಅವರು ಸಂಘದ ಕಾರ್ಯ ಚಟುವಟಿಕೆಯಲ್ಲಿ ನಿಭಾಯಿಸುವುದನ್ನು ನೋಡಿದಾಗ ನನಗೆ ತುಂಬ ಆಶ್ಚರ್ಯ ಆಯಿತು. ಒಟ್ಟಾರೆ ನಾನು ಕಾತ್ಯಾಯಿನಿಯವರಲ್ಲಿ ಕಂಡುಕೊಂಡಿದ್ದೇನೆಂದರೆ, ಅವರು ಅಧ್ಯಕ್ಷರಾದ ನಂತರ 24 ಗಂಟೆಯೂ ಸಂಘದ ಬಗ್ಗೆನೇ ಆಲೋಚನೆ ಮಾಡ್ತಾ ಇರ್ತಾರೆ. ಅದೇ ಅವರ ಆತಂಕ ಮತ್ತು ಆಶಯ ಆಗಿರ್ತದೆ. ಮುಂದಿನ ತಿಂಗಳು ಏನು ಕಾರ್ಯಕ್ರಮ ನಡೆಸೋದು, ಅದಕ್ಕೆ ಯಾವ ರೀತಿಯಲ್ಲಿ ತಯಾರು ಮಾಡೋದು, ಅದರ ಜವಾಬ್ದಾರಿಯನ್ನು ಹೇಗೆ ವಹಿಸ್ಕೊಳ್ಳೋದು, ಇದೇ ಆಲೋಚನೆ, ಅವರ ಮಾತು ಅದೇ, ಅವರ ಯೋಚನೆಯೂ ಅದೇ ಆಗಿರ್ತದೆ. ಹಾಗೆ ಅವರು ಯಾರಿಗಾದರೂ ಏನಾದರೂ ಮಾತು ಕೊಟ್ಟರು ಅಂತಂದರೆ ಅದನ್ನು ಉಳಿಸಿಕೊಳ್ಳಿಕ್ಕೋಸ್ಕರ ಅವರು ತಮ್ಮ ಕೈಲಾದ ಎಲ್ಲ ಪ್ರಯತ್ನವನ್ನು ಮಾಡುವಂಥವ್ರು. ಹಾಗಾಗಿ ಇಂಥ ಒಂದು ಸಮರ್ಥ ಹಾಗೂ ಸಮರ್ಪಣಾ ಭಾವದ ಅಧ್ಯಕ್ಷರು ಈಗ ಸಮತಾಕ್ಕೆ ಸಿಕ್ಕಿದ್ದಾರೆ. ಅವರಿಗೆ ಸಮತಾದ ಎಲ್ಲ ಸದಸ್ಯರು ಕೂಡ ಪ್ರೀತಿಯಿಂದ ಸಹಕರಿಸಿದರೆ ಸಮತಾ ಒಂದು ಉನ್ನತ ಶ್ರೇಣಿಯ ಸಾಮಾಜಿಕ ಸಂಸ್ಥೆಯಾಗಿ ಕೀರ್ತಿಯ ಶಿಖರವನ್ನೇರ್ಬೋದು.
ಇದೊಂದು ಮಹಿಳಾ ಒಕ್ಕೂಟ, ಅದರಲ್ಲಿಯೂ ಬ್ರಾಹ್ಮಣ ಮಹಿಳೆಯರ ಒಕ್ಕೂಟ. ಬ್ರಾಹ್ಮಣರಲ್ಲಿ ಒಗ್ಗಟ್ಟಿಲ್ಲ, ಅವರು ತಮ್ಮ ಹಕ್ಕು ಸೌಲಭ್ಯಗಳಿಗೆ ಒಕ್ಕೊರಲ ಧ್ವನಿ ತೆಗೆಯುವುದರಲ್ಲಿ ಸೋತಿದ್ದಾರೆ. ಹಾಗೆ ಅದರಿಂದಾಗಿ ಅವರಿಗೆ ಎಲ್ಲ ಅವಕಾಶಗಳಿಂದಲೂ ಎಲ್ಲ ಸೌಲಭ್ಯಗಳಿಂದಲೂ ಅವರು ವಂಚಿತರಾಗ್ತಾ ಇದ್ದಾರೆ ಎನ್ನುವಂತಹ ಕೂಗು ಎಲ್ಲ ಕಡೆಯಿಂದ ಕೇಳಿ ಬರ್ತಾ ಇದ್ರು ಕೂಡ ಅದಕ್ಕೆ ವ್ಯತಿರಿಕ್ತವಾಗಿ ಕನ್ನಡ ಮಹಿಳಾ ಕನ್ನಡ ಬ್ರಾಹ್ಮಣ ಮಹಿಳಾ ಸಂಘವೊಂದು ಈಗ ಸಮರ್ಥ ರೀತಿಯಲ್ಲಿ ಕಾರ್ಯಚಟುವಟಿಕೆಯಲ್ಲಿ ತೊಡಗಿಸಿಕೊಂಡು ಸಮಾಜದ ಒಂದು ಮುಖ್ಯ ವಾಹಿನಿಯಲ್ಲಿ ಗುರುತಿಸಿಕೊಂಡಿದೆ ಅಂತಂದ್ರೆ ಇದು ನಿಜಕ್ಕೂ ಮೆಚ್ಚತಕ್ಕಂತಹ ವಿಷಯ. ನಾಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ ಎಂಬ ಕಾಲದಿಂದ ಹಿಡಿದು ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಎನ್ನುವ ಕಾಲದವರೆಗೂ ಸಮಾಜದಲ್ಲಿ ಮಹಿಳೆಯರನ್ನು ವಿವಿಧ ಸ್ತರಗಳಲ್ಲಿ ಪರಿಗಣಿಸಲಾಗಿದೆ. ಇಂಥ ಸಂದರ್ಭಗಳಲ್ಲೆಲ್ಲ ಆಕೆ ತನ್ನ ಅಸ್ಮಿತೆಯನ್ನು ಸಾದೃಶ್ಯಗೊಳಿಸಿದ್ದಾಳೆ. ಹೆಣ್ಣು ಶಕ್ತಿ ಸ್ವರೂಪಿಣಿ, ಆದಿಶಕ್ತಿ ರೂಪಿಣಿಯಾದಂತಹ ಅವಳು ಎಲ್ಲವನ್ನೂ ಪಡೆದುಕೊಳ್ಳಬಲ್ಲಳು ಹಾಗೂ ಕೊಡಬಲ್ಲಳು. ಪ್ರತಿಯೊಬ್ಬ ಮಹಿಳೆಯಲ್ಲಿಯೂ ಮಾತ್ರ ರೂಪಿಣಿಯಾದಂತಹ ಆದಿಶಕ್ತಿ ಅಜ್ಞಾತವಾಗಿ ಸ್ಥಿತವಾಗಿದ್ದಾಳೆ. ನಮ್ಮ ಒಳಗಿರುವಂತಹ ಅವಳನ್ನು ಜಾಗೃತಗೊಳಿಸಬೇಕು. ಆಗ ಮಾತ್ರ ಆಕೆ ಸರ್ವಗುಣ ಸಂಪನ್ನೆಯಾಗಿ ಪ್ರಜ್ವಲಿಸ್ತಾಳೆ. ಸಮತಾದ ಮಹಿಳಾ ಮನಸ್ಸುಗಳು ತಮ್ಮಲ್ಲಿರುವಂತಹ ಇಂಥ ಆದಿಶಕ್ತಿಯ ಶಕ್ತಿಯನ್ನು ಜಾಗೃತಗೊಳಿಸಿದರೆ ಯಾವ ಕಾರ್ಯವೂ ಅಸಾಧ್ಯವಲ್ಲ. ಹಾಗಾಗಿ ಸಮತಾದ ಮಹಿಳೆಯರು ತಮ್ಮ ಸುಮನಸ್ಸನ್ನು ತೆರೆದು ಇಂಥ ಸುಸಂದರ್ಭವನ್ನು ಬಳಸಿಕೊಂಡ್ರೆ ನಿಮಗೆ ಸಮತಾ ಮತ್ತು ಸಮರ್ಥ ಮಹಿಳೆಯರ ಒಂದು ಯಶಸ್ವಿ ಸಂಘ ಆಗುವುದರಲ್ಲಿ ಎರಡು ಮಾತೇ ಇಲ್ಲ. ನಾನು ಎಷ್ಟೊತ್ತು ಮಾತನಾಡಿದೆ ಅಂತ ಗೊತ್ತಿಲ್ಲ. ಗೆಳತಿಗೆ ಬೇಸರ ಆಗಬಾರ್ದು ಅಂತಲೇನೋ ಕಾತ್ಯಾಯನಿಯವರು ನನಗೆ ಸಮಯದ ಕಟ್ಟಳೆಯನ್ನು ಅಷ್ಟೊಂದು ಹಾಗೆ ಹೇಳಲಿಲ್ಲ. ಅಷ್ಟಕ್ಕೂ ನಾನು ಮಾತನಾಡಿದ್ದು ಜಾಸ್ತಿ ಆಗಿದ್ದರೆ ಅಥವಾ ಹೆಚ್ಚು ಕಡಿಮೆ ಆಗಿದ್ದರೆ ನನ್ನ ಆತ್ಮೀಯರೂ ಸಹೃದಯರೂ ಆದಂಥ ನೀವೆಲ್ಲ ಸಹಕರಿಸ್ತೀರಿ ಅಂತ ಭಾವಿಸ್ತೇನೆ. ಇವತ್ತು ನನಗೆ ಇಲ್ಲಿ ಇಷ್ಟು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ಸಮತಾ ವೇದಿಕೆಗೆ, ಅದರಲ್ಲೂ ಮುಖ್ಯವಾಗಿ ನನ್ನ ಗೆಳತಿ ಕಾತ್ಯಾಯಿನಿಯವರಿಗೆ ನನ್ನ ಪ್ರೀತಿಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಇಷ್ಟೊತ್ತು ತಾಳ್ಮೆಯಿಂದ ಕೂತು ನನ್ನ ಮಾತುಗಳನ್ನು ಆಲಿಸಿದಂತಹ ನಿಮಗೆಲ್ಲರಿಗೂ ಕೂಡ ನನ್ನ ಹೃದಯದ ಭಾಷೆಯಲ್ಲಿ ನಮನಗಳನ್ನು ಸಲ್ಲಿಸ್ತಾ ವಿರಮಿಸ್ತೇನೆ. ಅತಿಥಿಗಳು ವೇದಿಕೆಯನ್ನು ತೆರವು ಮಾಡಿ ವೇದಿಕೆಯ ಮುಂಭಾಗದ ಆಸನಗಳಲ್ಲಿ ಆಸೀನರಾಗಬೇಕೆಂದು ಕೇಳಿಕೊಳ್ಳುತ್ತಾ ಇದ್ದೇನೆ. ಶ್ರೀಮತಿ ಸರಳಾರಾವ್ ಅವರ ಜನ್ಮದಿನ ಕೂಡ ಹಿಂದೆ ಆಗಿದ್ದರಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೂಡ ಹೇಳ್ತಾ ಇದ್ದಾರೆ. ನವೆಂಬರ್ ತಿಂಗಳಲ್ಲಿ ಜನಿಸಿದ ಎಲ್ಲ ಸೋದರಿಯರು ವೇದಿಕೆಗೆ ಆಗಮಿಸಬೇಕೆಂದು ವಿನಂತಿಸುತ್ತಿದ್ದೇನೆ. ನೀಡಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶಾಲ ಕೇಶಪುರಿ. ನಾನು ನವೆಂಬರ್ 7ಕ್ಕೆ ಹುಟ್ಟಿದ್ದು. ನವೆಂಬರ್ 17 ಶ್ಯಾಮಲಾ ಶಿಶು. ನವೆಂಬರ್ 1 ಹುಟ್ಟಿದ್ದು. ಬರೇ
ಎಲ್ಲರಿಗೂ ನನ್ನ ನಮಸ್ಕಾರಗಳು. ನವೆಂಬರ್ 22 ನನ್ನ ಹುಟ್ಟಿದಬ್ಬ. ಶ್ರೀ ಅನುಪಾರಾಧನಿಷ್ಟ ನನ್ನ ಹುಟ್ಟಿದ ದಿನ ನವೆಂಬರ್ 26. ಶ್ರೀರಾಮಣಿ ಶ್ರೀರಾಮ ನಾನು ಕುಸುಮ ಖಂಡಿಗೆ ನವೆಂಬರ್ 22. जन्मदिनमिदम् ऐ प्रिया सखे शन्तनोतु ते सर्वदा मुदं प्रार्थयामहे भवशतायुषी ईश्वरः सदा त्वां च रक्षतु पुण्यकर्मणा कीर्तिमर्जया पुण्यकर्मणा कीर्तिमर्जया जीवनं तव भवतु सार्थकम् जीवनं तव भवतु सार्थकम्. ಕಾರ್ಯ ಕುಮಾರಿ ಅನನ್ಯ ಅಗಸ್ತ್ಯ ಅವರ ವಿದ್ಯಾಭ್ಯಾಸಕ್ಕಾಗಿ ಮಾಜಿ ಅಧ್ಯಕ್ಷೆ ಶ್ರೀಮತಿ ಭಾರತಿ ಭಟ್ ಅವರು ಧನ ಸಹಾಯ ಮಾಡಿದ್ದಾರೆ. ಕುಮಾರಿ ಅನನ್ಯ ಅಗಸ್ತ್ಯ ಅವರು ವೇದಿಕೆಗೆ ಆಗಮಿಸಿ ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಶ್ರೀಮತಿ ಗಾಯತ್ರಿ ಎಕ್ಕಾರ್ ಅವರ ಜೀವನ ನಿರ್ವಹಣೆಗೆ ಮಾಜಿ ಅಧ್ಯಕ್ಷೆ ಶ್ರೀಮತಿ ಸುಮಿತ್ರಾ ಆಚಾರ್ಯ ಅವರು ಧನ ಸಹಾಯ ಮಾಡುತ್ತಿದ್ದಾರೆ. ಶ್ರೀಮತಿ ಗಾಯತ್ರಿ ಎಕ್ಕಾರ್ ಅವರು ವೇದಿಕೆಗೆ ಆಗಮಿಸಿ ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಆಜೀವ ಸದಸ್ಯೆ ಹೂ ಇದೆ. ನೂತನ ಆಜೀವ ಸದಸ್ಯೆಯಾಗಿ ಇಂದು ನೋಂದಾಯಿಸಿಕೊಂಡಿರುವ ಶ್ರೀಮತಿ ಅರುಣಾ ಅವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಓ ನಮ್ಮ ಅರುಣಾ ಮೇಡಮ್ ವಾಣಿ ಜಯರಾಮ್ ಹೇಳಿದೆ ನಾನು ಭಾಗ್ಯ ಉಡ್ಕೊಂಡು ಹೇಳಿದ್ದೆ. ವಾಣಿ ಜಯರಾಮ್ ಭಾಗ್ಯ ಉಡುಪನೆಗೆ ಹೇಳಿ ವಾಣಿ ಜಯರಾಮ್ ಭಾಗ್ಯ ಮಾಡುವ ಸಮಯ ಆಯ್ಕೆ ಪ್ರಕ್ರಿಯೆಯಲ್ಲಿ ಸಹಕರಿಸುತ್ತಿದ್ದಾರೆ ಶ್ರೀಮತಿ ಕಾತ್ಯಾಯಿನಿ ಸೀತಾರಾಮ್. ಮಾಜಿ ಅಧ್ಯಕ್ಷೆ ಶ್ರೀಮತಿ ಭಾರತಿ ಭಟ್ ನವೆಂಬರ್ ತಿಂಗಳ ಅದೃಷ್ಟ ಮಹಿಳೆಯಾಗಿ ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷೆ ಶ್ರೀಮತಿ ಕಾತ್ಯಾಯಿನಿ ಬಿಡೆ ಅವರು
ಭಾರತಿ ಭಟ್ ಅವರಿಗೆ ಬಹುಮಾನವನ್ನು ವಿತರಿಸಿದ್ದಾರೆ. ಈ ಬಹುಮಾನದ ಪ್ರಾಯೋಜಕರು ಮಾಜಿ ಅಧ್ಯಕ್ಷೆ ಶ್ರೀಮತಿ ವಿಶಾಲಾಕ್ಷಿ ಪಿ ರಾವ್. ಕರ್ನಾಟಕ ರಾಜ್ಯೋತ್ಸವದ ಸಡಗರ, ನಾಡು ನುಡಿಯ ಹಬ್ಬದ ಸಂಭ್ರಮ. ರಾಜ್ಯೋತ್ಸವದ ಅಂಗವಾಗಿ ಕನ್ನಡ ಹಾಡುಗಳ ಗಾಯನ ಕಾರ್ಯಕ್ರಮ, ಪರಿಕಲ್ಪನೆ ಮತ್ತು ಸಂಯೋಜನೆ ಅಧ್ಯಕ್ಷೆ ಶ್ರೀಮತಿ ಕಾತ್ಯಾಯನಿ ಬಿಡೆ.